ಯೇಸು ಸ್ವಾಮಿ ಕತ್ತೆ ಮೇಲೆ ಓಕೆ ಆ ಎಣ್ಣೆ ಮರಗಳ ಗುಡ್ಡದ ಮೇಲಿಂದ ಸೀದಾ ಬರ್ತಾರೆ. ಬರಬೇಕಾದ್ರೆ ಜನರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಹೋಸನ್ನ ಹೋಸನ್ನ ಎಂಬುದು ಹಾಕಿ, ದಾವಿದ ಕುಮಾರನಿಗೆ ಜಯ, ಇಸ್ರಾಯೇಲರ ಪರಿಪಾಲಕನಾದ ದೇವರಿಗೆ ಜಯ ಜಯ ಎಂಬುದಾಗಿ ಅವ್ರು ಕೂಗುತ್ತಾ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ರು? ಜೋರಗಳೇನು? ಖರ್ಜೂರದ ಗರಿ. ಖರ್ಜೂರದ ಗರಿ ಇಸ್ ಎ ಸಿಂಬಲ್ ಆಫ್ ರಾಯಲ್ಟಿ. ಓಕೆ, ಅದು ಸಿಂಬಲೈಸ್ ಮಾಡ್ತಾ ಇತ್ತದು. ಓಕೆ, ಮತ್ತು ಅದು ಇಸ್ ಅ ರಿಡಂಪ್ಷನ್, ಅದೊಂದು ಬಿಡುಗಡೆ ಸೂಚಿಸ್ತಾ ಇತ್ತು. ಓಕೆ, ಅಟ್ಸ್ ಅ ವಿಕ್ಟರಿ, ಅದೊಂದು ಜಯವನ್ನ ಅದು ಘೋಷಿಸ್ತಾ ಇತ್ತು. ಓಕೆ, ಆಮೇಲೆ ದ ಸಾಲ್ವೇಷನ್, ಅದು ರಕ್ಷಣೆನ ಸೂಚಿಸ್ತಾ ಇತ್ತು. ಅದ್ರ ಜೊತೆಗೆ ಅಲ್ಲಿದ್ದಂಥ ಎಲ್ಲ ಜನರು ಇದಾರಲ್ಲಿ, ಎಲ್ಲ ಜನರು ತಮ್ಮ ಬಟ್ಟೆಗಳನ್ನೆಲ್ಲ ಹಾಸಿ ಓಕೆ ಯೇಸು ಸ್ವಾಮಿ ಮುಂದೆ ತಗ್ಗಿಸ್ಕೊಳ್ತಾ ಇದ್ರು. ಅವತ್ತು ಆ ಒಂದು ಕತ್ತೆನೂ ಕೂಡ ಯೇಸು ಸ್ವಾಮಿನ ಹೊತ್ಕೊಂಡು ಬರ್ತಾ ಇದೆ. ಹಲ್ಲೆಲೂಯ. ಆ ಎಣ್ಣೆ ಮರಗಳ ಗುಡ್ಡದಿಂದ ಬರ್ಬೇಕಾದ್ರೆ ಒಂದು ಸ್ಪಾಟ್ ಅಲ್ಲಿ ಯೇಸು ಸ್ವಾಮಿ ನಿಲ್ತಾರೆ. ಅಲ್ಲಿ ನಿಲ್ಬೇಕಾದ್ರೆ ಯೆರೂಸಲೇಮ್ನ ನೋಡಿ ಕಣ್ಣೀರು ಸುರಿಸ್ತಾರೆ. ಹೋದ್ವಾರ ನಾವು ಅದನ್ನ ಧ್ಯಾನ ಮಾಡಿದ್ವಿ, ಹೇಗೆ ಯೇಸು ಸ್ವಾಮಿ ಕಣ್ಣೀರು ಸುರಿಸಿದ್ರು ಎಂಬುದಾಗಿ. ಕಣ್ಣೀರು ಸುರಿಸಿದಂತ ಓಕೆ ದಾಟ್ಸ್ ಅ ಚರ್ಚ್, ಇದೆ ಚರ್ಚ್ ಅದು. ಓಕೆ, ಇಲ್ಲಿ ಓಪನ್ ಇದೆಯಲ್ಲ, ಇಲ್ಲಿಂದ ಯೆರೂಸಲೇಮನ್ನ ನೋಡಿ ಯೇಸು ಸ್ವಾಮಿ ಕಣ್ಣೀರು ಸುರಿಸಿ ಆ ಯೆರೂಸಲೇಮ್ಗೋಸ್ಕರ ಶಾಪವನ್ನು ಕೊಟ್ಟರು. ಇಲ್ಲಿಂದ ಮುಂದೆ ಏನಾಯ್ತು? ಅಲ್ಲಿಂದ ಸೀದಾ ಯೇಸು ಸ್ವಾಮಿ ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬಂದಿದ ತಕ್ಷಣನೇ ದೇವಾಲಯದಲ್ಲಿ ಇದ್ದಂತ ಮತ್ತಾಯನ ಬರೆದ ಸುವಾರ್ತೆ 21:13 ಹೇಳ್ತಿದೆ, ಆ ದೇವಾಲಯದಲ್ಲಿ ಅದೊಂದು ದೊಡ್ಡ ಬಿಸ್ನೆಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ಬಿಟ್ಟಿದ್ರು ಅವರೆಲ್ಲ. ಅನ್ನ ಮತ್ತು ಕಾಯಫ ಅಲ್ಲಿದ್ದಂತ ಮಹಾಯಾಜಕರು ಆ ಒಂದು ದೇವಾಲಯವನ್ನ ಕಂಪ್ಲೀಟ್ ಆಗಿ ಅದನ್ನ ದೇವಾಲಯವನ್ನ ಬಿಸ್ನೆಸ್ ಮಾಡಿ ಹೊರಗಡೆ ಇದ್ದಂತ ಎಲ್ಲ ಸಾಮಾನುಗಳನ್ನ ಒಂದಕ್ಕಿಂತ 7ರಷ್ಟು ಹೆಚ್ಚಾಗವರು ಸುಲಿಗೆ ಮಾಡ್ತಾ ಜನರನ್ನ ದಬ್ಬಾಳಿಕೆ ಮಾಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಬಂದಿದ ತಕ್ಷಣ ಎಲ್ಲವನ್ನ ಹೊಡೆದು ಎಲ್ಲವನ್ನ ಚದರಿಸಿ ದೇವಾಲಯವನ್ನು ಶುದ್ಧಿ ಮಾಡಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ತಂದೆಯ ಮನೆಯ ನೀವು ಏನ್ ಮಾಡಿದ್ದೀರಿ? ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಇವತ್ತು ಇದೇ ಪರಿಸ್ಥಿತಿ ಇದೆ. ಇವತ್ತು ಚರ್ಚ್ ಚೆನ್ನಾಗ್ಬಿಟ್ಟಿದೆ, ಕಳ್ಳರ ಗವಿ ಆಗಿದೆ. ಕುಟುಂಬಗಳು ಇವತ್ತು ಕಳ್ಳರ ಗವಿ ಆಗಿದೆ. ಆದ್ರೆ ಯೇಸು ಸ್ವಾಮಿ ದೇವಾಲಯವನ್ನು ಶುದ್ಧ ಮಾಡಿದ ಹಾಗೆ ಇವತ್ತು ನಮ್ಮ ಹೃದಯ, ನಮ್ಮ ಕುಟುಂಬ, ನಮ್ಮ ಸಭೆ ಶುದ್ಧವಾಗಬೇಕಾಗಿದೆ. ಆಮೇನ್. ಅಲ್ಲಿಂದ ಯೇಸು ಸ್ವಾಮಿ ಸೀದಾ ಮೇಲಂತಸ್ತಿನ ಮನೆಗೆ ಬರ್ತಾರೆ. ಇದು ಮಾರ್ಕನ ಮನೆ. ಇದು ಬೈಬಲಲ್ಲಿ ಮಾರ್ಕನ್ ಬರೆದ ಸುವಾರ್ತೆ ಇದಲ್ಲ, ಅವ್ರ ಅತ್ತೆ ಮನೆ ಇದೆ ಆಕ್ಚುಲಿ. ಆ ಮನೇಲಿ ಬರ್ಬೇಕಾದ್ರೆ ಯೇಸು ಸ್ವಾಮಿ ಇದೇ ಮನೆ ರೀ ಇದು. ಓಕೆ, ಇದು ಇವತ್ತಿರೋದು ಪ್ರೆಸೆಂಟ್ ಇದು. ಈ ಮನೆಗೆ ಬರ್ಬೇಕಾದ್ರೆ ಅಲ್ಲಿ ಶಿಷ್ಯಂದ್ರಿಗೆ ಎಲ್ಲರೂ ಸೇರಿ ಪಸ್ಕ ಹಬ್ಬಕ್ಕೆ ಬೇಕಾಗಿರುವಂತ ಸಂಗತಿಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ. ಅಲ್ಲಿ ಶಿಷ್ಯಂದ್ರನ್ನೆಲ್ಲರನ್ನ ಕೂರಿಸಿ ಅದೇ ಸ್ಥಳದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ನೋಡಿ. ತಾನು ಸಾಯುವುದಕ್ಕಿಂತ ಮುಂಚೆ, ತಾನು ಪ್ರಾಣ ಕೊಡುವುದಕ್ಕಿಂತ ಮುಂಚೆ ಹಿಂದಿನ ದಿನದಲ್ಲಿ ಶಿಷ್ಯರ ಕಾಲನ್ನು ತೊಳೆಯುವಷ್ಟು ತನ್ನನ್ನು ತಾನು ಸ್ವಾಮಿ ತಗ್ಗಿಸಿಕೊಂಡಿದ್ದಾನೆ. ಇದು ನಮಗೇನು ಸೂಚಿಸ್ತದೆ? ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ನಾನು ನಿಮಗೆ ಮಾಡಿದಾಗ ನೀವು ಕೂಡ ಒಬ್ರಿಗೊಬ್ರು ಮಾಡ್ರಿ. ನೀವು ಒಬ್ರಿಗೊಬ್ರು ಏನ್ ಮಾಡ್ರಿ? ನಿಮ್ಮ ಕಾಲಗಳನ್ನು ತೊಳೆದು ಒಬ್ಬರನ್ನೊಬ್ರು ನೀವೇನ್ ಮಾಡ್ರಿ? ತಗ್ಗಿಸಿಕೊಳ್ರಿ. ಒಬ್ಬನೊಬ್ರು ಪ್ರೀತಿಸ್ರಿ, ಒಬ್ಬನೊಬ್ರು ಗೌರವಿಸ್ರಿ, ಪ್ರತಿಯೊಬ್ಬರು ತನಗಿಂತ ಹೆಚ್ಚಿನವನೆಂಬುದಾಗಿ ಎಣಿಸ್ಕೊಳ್ರಿ. ಯಾಕಂದ್ರೆ ಅದೇ ಸ್ವಾಮಿ ಹೇಳಿದಾನೆ, ತಗ್ಗಿಸಲ್ಪಡುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ತಾನು ಹಿಡಿಕೊಡಲ್ಪಡೋದಕ್ಕಿಂತ ಮುಂಚೆ ತಾನು ಶಿಷ್ಯರ ಪಾದಗಳನ್ನ ಆತನು ತೊಳೆದನು. ಇನ್ನೊಂದು ಅರ್ಥದಲ್ಲಿ ಯಾಕೆ ಯೇಸು ಸ್ವಾಮಿ ಪಾದವನ್ನ ತೊಳೆದ ಅಂದ್ರೆ, ಈಗ ಈತನ ಪಾದಕ್ಕೆ ಮೊಳೆಯನ್ನ ಜಡಿಯಲ್ಪಡ್ತಿದೆ. ಈತನ ಪಾದದ ಪ್ರಯಾಣ ಮುಗಿದು ಹೋಗ್ತದೆ. ಇನ್ ಜಸ್ಟ್ ಇಲ್ಲಿಂದ ನನಗನ್ಸುತ್ತೆ ಒಂದು 18 hours ಇದೆ ಅಷ್ಟೇ. ಒಂದು 18 ತಾಸು ಆಗಿದ್ಮೇಲೆ ಇದೇ ಕಾಲಿಗೆ ಮೊಳೆ ಜಡಲ್ಪಟ್ಟು ಸ್ವಾಮಿಯ ಒಂದು ಸೇವೆ ನಿಲ್ತಾ ಇದೆ. ಬಟ್ ಆದ್ರೆ ಈ ಸೇವೆನ ಕಂಟಿನ್ಯೂಷನ್ ಆಗಿ ಮುಂದೆ ಶಿಷ್ಯಂದ್ರು ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಈ ಸೇವೆನ ಮುಂದೆ ತೆಗೆದುಕೊಂಡು ಹೋಗಿ ಯೆರೂಸಲೇಮ್, ಗಲಿಲಾಯ, ಯೂದಾಯ, ಸಮಾರ್ಯ, ಲೋಕದ ಕಡೆವರೆಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂಬುದಾಗಿ ಯೆಶಾಯನು ಬರೀತಾನೆ. ಆ ಪಾದಕ್ಕೆ ಸ್ವಾಮಿ ಗೌರವವನ್ನು ಸೂಚಿಸುತ್ತಾ ಆ ಪಾದಗಳನ್ನು ತೊಳೆದು ಶುದ್ಧ ಮಾಡಿದ್ರು. ಆಮೆನ್. ಅಲ್ಲಿಂದ ಮುಂದೆ ನಾವು ನೋಡ್ತೀವಿ, ಯೇಸು ಸ್ವಾಮಿ ಅದೇ ರಾತ್ರಿ ಅವ್ರಿಗೆಲ್ಲರಿಗೂ ಕರ್ತನ ಮೇಜನ ಅನುಗ್ರಹಿಸಿಕೊಟ್ಟು ಹೇಳ್ತಾರೆ, ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದ್ರು ಸತ್ತು ಹೋದ್ರು, ಆದ್ರೆ ನಾನು ಕೊಡುವ ಈ ರೊಟ್ಟಿಯು ನನ್ನ ಮಾಂಸವಾಗಿದೆ, ನಾನು ಕೊಡುವ ಈ ಪಾತ್ರೆಯು ನನ್ನ ರಕ್ತವಾಗಿದೆ. ನೀವು ನನ್ನ ದೇಹವನ್ನು ತಿಂದು ನನ್ನ ರಕ್ತವನ್ನು ಕುಡಿಯದೇ ಇದ್ರೆ ನೀವು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನೀವೆಲ್ಲರೂ ದೇವರಾಜ್ಯಕ್ಕೆ ಬಾಧ್ಯರಾಗಬೇಕಾದ್ರೆ ನನ್ನ ದೇಹವನ್ನು ನೀವು ತಿನ್ಬೇಕು, ನನ್ನ ರಕ್ತವನ್ನು ನೀವು ಕುಡಿಬೇಕು. ನಂತರ ಕಡೇ ದಿನದಲ್ಲಿ ನಾನು ನಿಮ್ಮನ್ನ ಎಬ್ಬಿಸುವೆನೆಂಬುದಾಗಿದೆ ವಾಗ್ದಾನ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗೆ ಆತನ ಆ ಕಾರ್ಯವನ್ನು ಮುಗಿಸಿದ ತಕ್ಷಣ ಅವರು ಕೀರ್ತನೆಗಳನ್ನ ಹಾಡುತ್ತಾ
ಓಕೆ, ಅವರು ಕೀರ್ತನೆಗಳನ್ನೆಲ್ಲ ಹಾಡುತ್ತಾ 147, 148, 117, 118ನೇ ಕೀರ್ತನೆಗಳನ್ನ ಅವರು ಹಾಡುತ್ತಾ ಯೇಸು ಸ್ವಾಮಿ ಇದೇ ಸ್ಥಳದಿಂದ ಇಳಿದು ಹೋಗಿದ್ದು. ಯೆರೂಸಲೇಮ್ನಲ್ಲಿ ಬಹಳಷ್ಟು ಚೇಂಜಸ್ ಆಗಿದ್ದಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ, ಬಟ್ ಈ ಪ್ಲೇಸ್ 2000 ವರ್ಷಗಳಿಂದ ಹಂಗೇ ಅದೇ ಇದೆ ನೋಡ್ರಿ. ಯೇಸು ಸ್ವಾಮಿ ನಡೆದು ಬರ್ತಾ ಇದ್ದಂತ ಅದೇ ಒರಿಜಿನಲ್ ಸ್ಟೆಪ್ಸ್ ಇದೆಲ್ಲ. ಆಮೇನ್, ಪ್ರೈಸ್ ದಿ ಲಾರ್ಡ್. ಅದೇ ಒರಿಜಿನಲ್ ಸ್ಟೆಪ್ಸ್. ಇಲ್ಲಿಂದ ಹಾಡ್ತಾ ಇದ್ರ ಆಪೋಸಿಟ್ ಇರುವಂತ ಎಣ್ಣೆ ಮರಗಳ ಗುಡ್ಡ ಇದು. ಪೂರ್ತಿ ಎಣ್ಣೆ ಮರಗಳ ಗುಡ್ಡದಲ್ಲಿ ಇದು ಗೆತ್ಸೆಮನೆ ತೋಟ. ಇದೇ ಗೆತ್ಸೆಮನೆ ತೋಟದಲ್ಲಿ ಇಲ್ಲಿ ಯೇಸು ಸ್ವಾಮಿ ಪ್ರೇಯರ್ ಮಾಡಿದ್ದು. ಈ ಗೆತ್ಸೆಮನೆ ತೋಟದಲ್ಲಿ ಇಲ್ಲೇ ಪ್ರೇಯರ್ ಮಾಡ್ತಾರೆ. ಆತನ ಬೇವರ ಹನಿ ದೊಡ್ಡ ರಕ್ತದೋಪಾದಿಯಲ್ಲಿ ಏನು ಸುರಿಯಿತೋ ಅದಾಗಿದ್ದು. ಅದಕ್ಕೆ ದ ಚರ್ಚ್ ಆಫ್ ಆಲ್ ನೇಷನ್ ಎಂಬುದಾಗಿ ಕರೆಯಲ್ಪಡ್ತದೆ. ಓಕೆ, ಸೊ ನೆಕ್ಸ್ಟ್ ಅದೇ ಇದು ಒಳಗಡೆ ನೋಡ್ರಿ ಇದು. ಓಕೆ, ಇಲ್ಲಿ ಯೇಸು ಸ್ವಾಮಿ ಅರೆಸ್ಟ್ ಮಾಡ್ಲಿಕ್ಕೆ ರಾತ್ರಿ ಎಲ್ಲ ಅರೆಸ್ಟ್ ಮಾಡ್ಬೇಕಾದ್ರೆ ಬಿಫೋರ್ ನೈಟ್ ಎಲ್ಲ ಪ್ರೇಯರ್ ಮಾಡ್ತಿದ್ದ ಜಾಗ ಇದು. ಯಾರು ಇದಂದ್ರೆ ಇದು ಅರಿಮಥಾಯನದಂತ ಯೋಸೆಫನ ತೋಟ. ಇದು ಒಂದು ಪ್ರೈವೇಟ್ ಇದು. ಇಲ್ಲಿ ಆಯಿಲ್ ಪ್ರೆಸ್ ಇತ್ತು. ಯೇಸು ಸ್ವಾಮಿ ಇಲ್ಲಿ ಪ್ರೈವೇಟ್ ಆಗಿ ಬಂದು ಸೀಕ್ರೆಟ್ ಆಗಿ ಪ್ರಾರ್ಥಿಸ್ತಾ ಇದ್ರು. ಹೋಲ್ ನೈಟ್ ಆತನ ಪ್ರಾರ್ಥಿಸ್ತಾ ಇದ್ದ. ಮತ್ತೆ ಇದೇ ಸ್ಥಳದಲ್ಲಿ ಶಿಷ್ಯಂದ್ರೆ ಹೇಳ್ತಾರೆ, ನನಗೋಸ್ಕರ ಒಂದು ಗಳಿಗೆ ಆದ್ರೂ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರಾ ಎಂಬುದಾಗಿ ಕೇಳಿದಂತ ಪ್ಲೇಸ್ ಇದು. ಇವತ್ತು ನೋಡ್ರಿ, ಈ ಒಂದೊಂದು ಮರಗಳು ಇಲ್ಲಿ ಇದಾವಲ್ಲ, ಒಂದೊಂದು ಮರಗಳಿಗೆ 2,000, 2,500, 3,000 ದಾವಿದನ ಕಾಲದ ಮರಗಳು ಇವು. ಅರಸನಾದ ದಾವಿದನ ಕಾಲದ ಮರಗಳು ಟಿಲ್ ಟುಡೇ ಎಕ್ಸಿಸ್ಟ್. ಇವತ್ತಿಗೂ ಕೂಡ ಇದೆ. ಆ ಮರಗಳು ಸತ್ತೋಗಿಲ್ಲ ರೀ. ಇನ್ನೂ ಕೆಲವು ಮರಗಳೆಲ್ಲ ಹಾಗೆ ಇದೆ. ಇದಕ್ಕೆ ಹೋಗಿ ನೀನು ಇದ್ರ ಹತ್ರ ಹೋಗಿ ಮಾತಾಡಿದ್ರೆ, ಒಂದ್ ವೇಳೆ ಇದಕ್ಕೇನಾರು ಮಾತಾಡೋ ಶಕ್ತಿ ಇತ್ತಂದ್ರೆ ಅದು ಹೇಳ್ತದೆ, ನಾನು ದಾವಿದನ್ ನೋಡಿನಿ ಅಂತಂದು ಅಲ್ಲಿಂದ ಚರಿತ್ರೆ ಹೇಳ್ಕೊಂಡ್ ಬರ್ತೈತಿ ಈ ಮರ. ಯೇಸು ಸ್ವಾಮಿ ನೋಡಿನಿ, ಮತ್ತು ಯಾರನ್ನು ನೋಡಿದ್ದೀನಿ, ಎಲ್ಲಾ ಶಿಷ್ಯರನ್ನ ನೋಡಿದ್ದೀನಿ ಎಂಬುದಾಗಿ ಈ ಮರಗಳು ಒಂದೊಂದು ಮರ ಮಾತಾಡ್ತಿದೆ. ಇದು ಓಕೆ, ಅದೇ ಇದು ಎಣ್ಣೆ ಮರಗಳ ಗುಡ್ಡದ ಗೆತ್ಸೆಮನೆ ತೋಟ ಇದು. ಎಸ್, ಇದೇ ತೋಟದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಆತನು ಪ್ರಾರ್ಥನೆ ಮಾಡಿದಂತ ಸ್ಥಳ ಇದು. ಓಕೆ, ಈ ಕಲ್ಲಿದೆಯಲ್ಲ, ಇದು ನನ್ನ ಕೈ ಇಟ್ಟಿದ್ದೀನಲ್ಲ, ಯೇಸು ಸ್ವಾಮಿ ಪ್ರೇಯರ್ ಮಾಡಿದಂತ ಸ್ಥಳ ಇದು. ಒರಿಜಿನಲ್ ಪ್ಲೇಸ್, ಅದು ಏನು ಚೇಂಜ್ ಮಾಡಲ್ಲ, ಹಾಗೆ ಇದೆ 2000 years ಇಂದ. ಅಲ್ಲಿ ಆತನು ಪ್ರಾರ್ಥಿಸ್ತಾನೆ. ಪ್ರಾರ್ಥಿಸ್ಬೇಕಾದ್ರೆ ಆತನ ಸ್ವೆಟ್, ಆತನ ಬೆವರನಿ ಏನಾಯ್ತು, ರಕ್ತದೋಪಾದಿಯಲ್ಲಿ, ದೊಡ್ಡ ರಕ್ತದೋಪಾದಿಯಲ್ಲಿ ಅದು ಸುರಿತ ಎಂಬುದಾಗಿ ನಾವು ನೋಡ್ತೀವಿ. ಅಲ್ಲಿಂದ ಅರೆಸ್ಟ್ ಮಾಡ್ತಾರೆ ಯೇಸು ಸ್ವಾಮಿನ. ರೋಮನ್ ಸೋಲ್ಜರ್ಸ್ ಬಂದು ಅರೆಸ್ಟ್ ಮಾಡ್ತಾರೆ. ಟೋಟಲ್ ಎಷ್ಟು ಜನ ಇದ್ದಾರೆ ಅಲ್ಲಿ? ಓಕೆ, 600 ರೋಮನ್ ಸೋಲ್ಜರ್ಸ್ ಇದ್ದಾರೆ, 400 ಜೂವಿಸ್ ಟೆಂಪಲ್ ಗಾರ್ಡ್ಸ್ ಇದ್ದಾರೆ, 250 ಸ್ಯಾನಿಟರಿನ್ ಪೊಲೀಸ್ ಇದ್ದಾರೆ. ಟೋಟಲ್ 1250, 1250 ಜನರು ಬಂದು ಯೇಸು ಸ್ವಾಮಿನ ಚೈನ್ ಕಟ್ಟಿ ಅರೆಸ್ಟ್ ಮಾಡ್ಕೊಂಡು ಸೀದಾ ಹನ್ನ ಮತ್ತು ಕಾಯಫನ ಮನೆಗೆ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಯೇಸು ಸ್ವಾಮಿಗೆ ನ್ಯಾಯ ವಿಚಾರಣೆ ಆಗ್ತಿದೆ. ಇದು ಯೇಸು ಸ್ವಾಮಿ ನ್ಯಾಯ ವಿಚಾರಣೆ ಆಗಿದಂತ ಸ್ಥಳ ಇದು. ನೋಡಲ್ಲಿ ಇದ್ರ ಒಳಗಡೆ ಈ ಡೂಮ್ ಐತಲ್ಲ, ಅದ್ರ ಒಳಗಡೆ ಇದೆ ಈ ಪಿಕ್ಚರ್. ಯೇಸು ಸ್ವಾಮಿಗೆ ಅಲ್ಲಿ ನೋಡ್ರಿ, ಯೇಸು ಸ್ವಾಮಿ 12 ತಾಸು ಒಳಗಡೆ 6 ಸಾರಿ ನ್ಯಾಯ ವಿಚಾರಣೆ ಆಗಿದೆ. 3 ಸಾರಿ ಓಕೆ ಧಾರ್ಮಿಕ ನಾಯಕರ ಮುಂದೆ, ಇನ್ನು 3 ಸಾರಿ ರಾಜಕೀಯ ರಾಜರ ಮುಂದೆ. 6 ಸಾರಿ. ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಇಂಥ ಒಂದು ದೊಡ್ಡ ನ್ಯಾಯ ವಿಚಾರಣೆ ಆಗಿಲ್ಲ ರೀ. ಅಂತ ಒಂದು ದೊಡ್ಡ ನ್ಯಾಯ ವಿಚಾರಣೆ ಯೇಸು ಸ್ವಾಮಿ ಎಲ್ಲ ಆಯ್ತು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಹೇಳಿದ್ನಲ್ಲ, ನನಗೆ 6 ರಿಂದ 7 ತಾಸು ಬೇಕು. ಜಸ್ಟ್ ನಾನು ಕ್ಲಿಪ್ ಬೈ ಕ್ಲಿಪ್ ಹೋಗ್ತಾ ಇದ್ದೀನಿ, ನಾನು ನಿಮ್ಗನ್ನು ಜಸ್ಟ್ ಕರ್ಕೊಂಡು ಹೋಗ್ಲಿಕ್ಕೆ. ನೆಕ್ಸ್ಟ್ ನೋಡ್ರಿ, ಯೇಸು ಸ್ವಾಮಿ ನ್ಯಾಯ ವಿಚಾರಣೆ ಆಗಿದ ತಕ್ಷಣ ಇದೇ ಸ್ಥಳದಲ್ಲಿ ನೈಟ್ 2 o'clock ಟು ಮಾರ್ನಿಂಗ್ 6 o'clock ತನಕ ಇದೇ ಜೈಲಲ್ಲಿ ಯೇಸು ಸ್ವಾಮಿ ಇದ್ರು. ಕೈ ಕಟ್ಟಿ ಹ್ಯಾಂಗ್ ಮಾಡಿ ತೂಗಾಕ್ಬಿಟ್ರು. ಇದೇ ಪ್ಲೇಸ್ ನಲ್ಲಿ ಇದೆ, ಒರಿಜಿನಲ್ ಪ್ಲೇಸ್ ಇದು. ಯೇಸು ಸ್ವಾಮಿ ಇದ್ದಂತ ಜೈಲ್ ಅದು. ಓಕೆ, ನೆಕ್ಸ್ಟ್ ಆ ಟೈಮ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೇತ್ರ ಹೇಳ್ತಾನೆ, ಓಕೆ ಕೋಳಿ ಕೂಗೋದಕ್ಕಿಂತ ಮುಂಚೆ ಏನಾಗ್ತಿದೆ, 3 ಸಾರಿ ನೀನ್ ಯಾರು ನನಗೆ ಅರಿಯ ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಹೇಳಿದ ಮಾತು ಆತನಿಗೆ ಜ್ಞಾಪಕಕ್ಕೆ ಬರ್ತದೆ. ಅಲ್ಲಿಂದ ನ್ಯಾಯ ವಿಚಾರಣೆಯಲ್ಲಿ ಮತ್ತೆ ಬೆಳಿಗ್ಗೆ ಸ್ಯಾನಿಟರಿನ್ ಮುಂದೆ ತಂದಾಗ, ಓಕೆ ನೋಡ್ರಲ್ಲಿ ಯೇಸು ಸ್ವಾಮಿನ ಅವರು ರಿಜೆಕ್ಟ್ ಮಾಡ್ತಾರೆ, ದೋಷಾರೋಪಣೆಗಳನ್ನು ಹೇಳ್ತಾರೆ, ಆತನ ಟೀಚಿಂಗ್ಸ್ ಬಗ್ಗೆ ಮಾತಾಡ್ತಾರೆ, ಆತನ ಮಿರಾಕಲ್ಸ್ ಬಗ್ಗೆ ಮಾತಾಡ್ತಾರೆ. ಓಕೆ, ಕೊನೆಗೆ ಸುಳ್ಳು ಸಾಕ್ಷಿಗಳನ್ನ ತಂದು ಯೇಸು ಸ್ವಾಮಿನ ಓಕೆ ಈಸ್ ಎ ಗಿಲ್ಟಿ, ಓಕೆ ಆತನು ಅಪರಾಧಿ ಎಂಬುದಾಗಿ ನಿರೂಪಿಸ್ತಾರೆ. ಓಕೆ, ದೆನ್ ಪಿಲಾತನ ಬಳಿಗೆ ತೆಗೆದುಕೊಂಡು ಬರ್ತಾರೆ. ಫಸ್ಟ್ ಪಿಲಾತನ ಬಳಿಗೆ ತೆಗೆದುಕೊಂಡು ಬಂದು ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಆತನು ಗಲಿಲಾಯದವನು ಎಂಬುದಾಗಿ ಹೇಳಿದ ತಕ್ಷಣ, ಹೋಗ್ರಿ ನಿಮ್ಮ ರಾಜ ಇದನ್ನಲ್ಲ, ಯಹೂದ ರಾಜ ಇದನ್ನಲ್ಲ, ಹೆರೋದನ ಬಳಿಗೆ ಕಳಿಸ್ತಾರೆ. ನೆಕ್ಸ್ಟ್ ಅಲ್ಲಿಂದ ಓಕೆ ಬೆಳಗ್ಗೆ ಮತ್ತೆ ನ್ಯಾಯ ವಿಚಾರಣೆಗೋಸ್ಕರ ಮತ್ತೆ ಪಿಲಾತನ ಬಳಿಗೆ ತೆಗೆದುಕೊಂಡು ಬರ್ತಾರೆ ಯೇಸು ಸ್ವಾಮಿನ. ಆದ್ರೆ ಪ್ರೈವೇಟ್ ಆಗಿ ಕರ್ಕೊಂಡು ಬಂದು ಓಕೆ ನಿನ್ನ ನಿಜವಾಗೂ ನೀನ್ ದೇವಕುಮಾರನ ಎಂಬುದಾಗಿ ಕೇಳ್ತಾರೆ. ಆರ್ ಯು ಸನ್ ಆಫ್ ಗಾಡ್?
ಆರ್ ಯು ಕಿಂಗ್ ಅಂತ ಕೇಳ್ತಾರೆ. ಆಕ್ಚುಲಿ 7 ಸಾರಿ ಈತನ ಬಿಡಿಸ್ಬೇಕೆಂಬುದಾಗ ನೋಡ್ತಾನೆ. 7 times ಯೇಸು ಸ್ವಾಮಿನ ಬಿಡುಗಡೆಗೊಳಿಸ್ಬೇಕೆಂಬುದಾಗ ನೋಡ್ತಾನೆ. ಬಟ್ ಆದ್ರೆ ಈ ಯಹೂದ್ಯರೆಲ್ಲರೂ ಸೇರ್ಕೊಂಡು ಇಲ್ಲ, ಆತನ ಬಂದು ಹೇಳ್ತಾನೆ, ಈತನಲ್ಲಿ ಯಾವ ತಪ್ಪು ನಾನು ಕಾಣಲಿಲ್ಲ, ನಾನು ಬಿಟ್ಟು ಬಿಡ್ತೀನಿ, ಬೇಕಾದ್ರೆ ಈ ಪಸ್ಕ ಹಬ್ಬದಲ್ಲಿ ಒಬ್ಬರನ್ನು ಬಿಡ್ಬೇಕಲ್ಲ ನಾನು, ಅದಕ್ಕೆ ನಾನು ಬಿಟ್ಟು ಬಿಡ್ತೀನಿ ಅಂತ ಕೇಳಿದ್ರೆ ಇವರೆಲ್ಲರೂ ಕೇಳ್ತಾರೆ, ನೋಡಿ ನಮಗೆ ಯೇಸು ಬಿಡಬೇಡ, ನಮಗೆ ಯಾರು ಬಿಡು, ಬರಬ್ಬನ ಬಿಡು. ಬರಬ್ಬನು ಆ ಟೈಮ್ನಲ್ಲಿ ಇದ್ದಂತ ಒಬ್ಬ ದೊಡ್ಡ ಕಳ್ಳ ದಂಗೆಕೋರ ಅವನು. ಓಕೆ, ಇವನನ್ನು ಬಿಡು ಎಂಬುದಾಗಿ ಕೇಳ್ತಾರೆ. ಆದ್ರೆ ಜನರು ಎಲ್ಲರೂ ಸೇರ್ಕೊಂಡು ಅವರ ಕೂಗಾಟ ಹೆಚ್ಚಾಯ್ತು. ಅದಕ್ಕೆ ಹೇಳ್ತಾರೆ ಯೇಸುಸ್ವಾಮಿ, ಪಿಲಾತ್ ಹೇಳ್ತಾನೆ, ಆತನ ಚಾವಟಿ ಏಟಿಂದ ನಾನು ಹೊಡೆದು ನಾನು ಬಿಡಿಸಿಬಿಡ್ತೇನೆ. ಆ ಚಾವಟಿ ಹೇಗಿತ್ತು ನೋಡ್ರಿ ಇಲ್ಲಿ. ಓಕೆ, ಸ್ಮಾಲ್ ಬೋನ್ಸ್ ಇದ್ವು, ಲೆದರ್ ಇದ್ದು, ಥಾನ್ಸ್ ಇತ್ತು, ಮುಳ್ಳುಗಳು ಇದ್ವು, ಅದಕ್ಕೆ ಮೆಟಲ್ ಬಾಲ್ಸ್ ಇತ್ತು ಅದ್ರೊಳಗಡೆ. ಒಂದು ಸಾರಿ ಇದು ತಗೊಂಡು ಹೊಡೆದ್ರೆ ಹಂಗೆ ಚರ್ಮ ಅಲ್ಲ, ಮಾಂಸನೇ ಕಿತ್ಕೊಂಡು ಬಂದ್ಬಿಡ್ತಿತ್ತು ಅದ್ರೊಳಗೆ. ಆತನಿಗೆ ರಕ್ತಮಯವಾಗಷ್ಟು ಆತನಿಗೆ ಹೊಡೆದು ತಂದು ನಿಲ್ಲಿಸ್ತಾರೆ. ದೆನ್ ಫೈನಲಿ ಈತನ ಹೇಳ್ತಾನೆ, ಈ ಅಪರಾಧಕ್ಕೆ ನಾನು ಕಾರಣನಲ್ಲ. ತನ್ನ ಕೈಗಳನ್ನು ಆತನ ತೊಳ್ಕೊಳ್ತಾನೆ. ಅದಕ್ಕೆ ಆತನ ಹೇಳ್ತಾನೆ, ಹೋಗ್ಬೇಕಾದ್ರೆ ಹೇಳ್ತಾನೆ, ನೋಡ್ರಿ ಈ ಅಪರಾಧವು ನನ್ನ ಮೇಲೆ ಇಲ್ಲ ಎಂಬುದಾಗಿ ಹೇಳಿ, ಓಕೆ, ಈತನ ಯಹೂದ್ಯರ ರಾಜನ ಎಂಬುದಾಗಿ ದೊಡ್ಡದಾಗಿ ಒಂದು ಬೋರ್ಡನ್ನು ಬರೆದು ಕಳಿಸ್ತಾನೆ. ದೆನ್ ಫೈನಲಿ ಅವರನ್ನ ಶಿಲ್ಬೆಗೆ ಹಾಕೋದಕ್ಕೋಸ್ಕರ ಆ ಶಿಲ್ಬೆಯನ್ನು ಹೊತ್ತುಕೊಂಡು ಯೇಸುಸ್ವಾಮಿ ಆ ಯೆರೂಸಲೇಮಿನ ಬೀದಿಗಳಲ್ಲಿ ಆತನ ಬರ್ತಾನೆ. ಓಕೆ, ಎಲ್ಲಿ ಶಿಲ್ಬೆನ ಹೊತ್ಕೊಂಡು ಪ್ರಾರಂಭವಾಯಿತು ದಿಸ್ ಪ್ಲೇಸ್ ಇದು. ಈಗ ಇಲ್ಲಿ ಸೆಂಟ್ ಹೆಲಿನಾ ಒಂದು ಚರ್ಚ್ ಕಾನ್ವೆಂಟ್, ಸೆಂಟ್ ಹೆಲಿನಾ ಕಾನ್ವೆಂಟ್ ಅಂತ ಹೇಳಿ ಮಾಡಿದ್ದಾರೆ ಈಗ ಅಲ್ಲಿ. ಓಕೆ, ಸೊ ಅವ್ರ ಅಂಡರ್ನಲ್ಲಿ ಇದೆ ಇದು. ಓಕೆ, ಸೊ ಒರಿಜಿನಲ್ ಪ್ಲೇಸ್ ಇದು. ಇಲ್ಲಿ ಈ ಸ್ಟೆಪ್ಸ್ ಇನ್ನು ಒರಿಜಿನಲ್ ಇದೆ ರೀ ಅಲ್ಲಿ ನಡ್ಕೊಂಡು ಹೋಗ್ಬೋದು. ಯೇಸುಸ್ವಾಮಿ ಯಾವ ಶಿಲ್ಬೆನ ಎತ್ಕೊಂಡು ಹೋದ್ರು ಆ ಒರಿಜಿನಲ್ ಆ ಸ್ಟೆಪ್ಸ್ ಎಲ್ಲ ಹಾಗೆ ಇದೆ ಇವತ್ತಿಗೂ ಕೂಡ. ಓಕೆ, ದೆನ್ ಅಲ್ಲಿಂದ ಯೇಸುಸ್ವಾಮಿ ಯೆರೂಸಲೇಮಿನಿಂದ ಬರ್ಬೇಕಾದ್ರೆ ಅದು ಬೀಳ್ಬೇಕಾದ್ರೆ ಕುರೇನನ್ನ ಸೀಮೋನನ್ನು ಕರ್ಕೊಂಡು ಬಂದು ಅವನು ಸ್ವಲ್ಪ ದೂರ ನಡೀತಾನೆ. ಪ್ರೈಸ್ ದಿ ಲಾರ್ಡ್. ಯೇಸುಸ್ವಾಮಿಗೆ ಸ್ವಲ್ಪ ದೂರ ಒಂದು ಹೆಲ್ಪ್ ಮಾಡಿದಕ್ಕೆ ದೆನ್ ಇವನ ಜನರೇಷನ್ ಅಲ್ಲಿ ದ ಫಸ್ಟ್ ಇಸ್ರಾಯಲ್ ಅದರದ್ದು ಪ್ರೆಸಿಡೆಂಟ್. ಓಕೆ, ಈತನ ಸಂತತಿಯವರೇ ದೇವರು, ಅವ್ರನ್ನು ಕೂಡ ಅವ್ರ ಸಂತತಿನ ದೇವ್ರು ರಾಯಲ್ ಆಗಿ ದೇವ್ರು ಆಶೀರ್ವದಿಸಿದ್ದಾರೆ ಅವರನ್ನು. ಓಕೆ, ದೆನ್ ಅಲ್ಲಿಂದ ಯೇಸುಸ್ವಾಮಿ ಇದೇ ಬೀದಿಗಳಲ್ಲಿ ನಡ್ಕೊಂಡು ಇಲ್ಲಿಂದ ಗೊಲ್ಗತ್ತ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬೆಟ್ಟ ಹೀಗೆ ಹೈಟ್ ಸ್ಟಾರ್ಟ್ ಆಗುತ್ತೆ, ಹೀಗೆ ಮೇಲೆ ಹೋಗ್ಬೇಕು ನೋಡ್ರಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ದೇವಾಲಯದಲ್ಲಿ ನ್ಯಾಯ ವಿಚಾರಣೆ ಆಗಿ ಯೆರೂಸಲೇಮಿನಲ್ಲಿ ಹಾಗೆ ತೆಗೆದುಕೊಂಡು ಬರ್ತಾರೆ ಇಲ್ಲಿಗೆ. ಇದು ಪಟ್ಟಣ, ಇದೆಲ್ಲ ಇದು ಟೆಂಪಲ್, ಇದು ಇಲ್ಲಿಂದ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಇದು ಹೋಲಿ ಸಪಲ್ಕರ್ ಚರ್ಚ್ ಅಂತ ಹೇಳಿದೆ. ಓಕೆ, ಇಲ್ಲಿಂದ ಇದು ಹೈಟ್ ಆಗಿ ಬರ್ತೈತೆ, ಹಿಂಗೆ ಮೇಲೆ ಬರ್ಬೇಕು, ಹಿಂಗೆ ಮೇಲೆ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ಓಕೆ, ಇನ್ನೊಂದ್ಸರಿ ಬಿದ್ದಾಗೆ ನೋಡ್ರಿ ಬೀಳೋದಕ್ಕೆ ಬರ್ತಾರೆ, ಹಿಂಗೆ ಕೈಯನ್ನು ಹಿಡಿತಾರೆ. ಅದ್ಯಾವ್ದಂದ್ರೆ ಅದು ವೆರೋನಿಕಾ ಮನೆ ಇದು. ಓಕೆ, ಈ ವೆರೋನಿಕಾ ಯಾರಂದ್ರೆ ಇದು ರಕ್ತ ಕುಸುಮ ರೋಗಿ. ಇವಳು 12 ವರ್ಷದಿಂದ ರಕ್ತ ಕುಸುಮ ರೋಗಿ ಆಗಿದ್ಲಲ್ಲ. ಓಕೆ, ಅವಳಿಗೆ ಯೇಸುಸ್ವಾಮಿದು ಬಟ್ಟೆ ಮುಟ್ಟಿದ ತಕ್ಷಣನೇ ಏನಾಯ್ತು, ಅವಳಿಗೆ ಸ್ವಸ್ಥ ಇದ್ರು. ಅದೇ ಸ್ತ್ರೀ ಇವಳು. ಯೇಸುಸ್ವಾಮಿಯ ಮುಖವನ್ನ ಒರೆಸಿದ್ರೆ ಒಂದು ಪ್ರಿಂಟ್ ಬಿದ್ದಿದೆ ನೋಡ್ರಿ ಇಲ್ಲಿ. ಓಕೆ, ಇದು ಇವತ್ತಿಗೆ ಕೂಡ ಸೆಂಟ್ ಬ್ಯಾಪ್ಟಿಸ್ಟ್ ಚರ್ಚ್ ಇಟಲಿನಲ್ಲಿ, ಇಟಲಿನಲ್ಲಿ ಇದೆ. ಓಕೆ, ಅದು ಮತ್ತೆ ಯೇಸುಸ್ವಾಮಿ ಆ ರೋಬ್ ಇದು ಅಲ್ಲೇ ಕೂಡ ಇದೆ. ಇದು ವೆರೋನಿಕಾದವಳ ಮನೆ ಇದು. ಓಕೆ, ಸೊ ಯೇಸುಸ್ವಾಮಿ ಎಲ್ಲಿ ಕೈ ಇಟ್ರಲ್ಲ, ಕೈ ಇಟ್ಟಾಗ ಆ ಪ್ಲೇಸ್ ಇವತ್ತಿಗೆ ಆ ಸ್ಟೋನ್ ಹಾಗೆ ಇದೆ. ಅವಳ ಮನೆ ಮುಂದ್ಗಡೆ ಈ ಸ್ಟೋನ್ ಇದೆ ಇದು. ಓಕೆ, ಕೈ ಇಟ್ಟಂತ ಸ್ಥಳ. ನನಗೊಂದು ಕೃಪೆ ಸಿಕ್ತು. ಓಕೆ, ಅದು ಆ ಸ್ಟೋನ್ ಮುಟ್ಲಿಕ್ಕೆ. ಆಮೆನ್. ಯಾಕೆ ನೆಕ್ಸ್ಟ್ ಅಲ್ಲಿಂದ ಶಿಲ್ಬೆಗೆ ತೆಗೆದುಕೊಂಡು ಬರ್ತಾರೆ, ಶಿಲ್ಬೆಗೆ ಹೊಡಿತಾರೆ. ಓಕೆ, ಏನಾಯ್ತು ಆಮೇಲೆ ಯೇಸುಸ್ವಾಮಿ ಬಟ್ಟೆಯನ್ನೆಲ್ಲ ಬಿಚ್ಚಿ ಬಟ್ಟೆ ಚೀಟ್ ಹಾಕಿ ಬಟ್ಟೆ ತೆಗೆದುಕೊಳ್ತಾರೆ. ಇಬ್ರು ಕಳ್ಳರ ಮುಂದೆ ಯೇಸುಸ್ವಾಮಿ ಶಿಲ್ಬೆಗೆ ನೇತಾಕ್ತಾರೆ. ರೈಟ್, ಯಾರ್ಯಾರು ಇಬ್ರು ಕಳ್ಳರು? ಒಬ್ಬನು ದಿಸ್ಮಾಸ್, ಒಬ್ಬನು ಮಿಖಾಯಲ್, ಇಬ್ರು. ಓಕೆ, ಸೊ ಮೇಲ್ಗಡೆ ಒಂದು ಬೋರ್ಡ್ ಹಾಕ್ತಾರೆ. ಏನಂತ ಹಾಕ್ತಾರೆ? INRI ಬೋರ್ಡ್ ಹಾಕ್ತಾರೆ. ಓಕೆ, ಈಸಸ್ ನಜ್ರೇನಿ ರೆಕ್ಸ್ ಇಂಡೋನಿಯಂ ಅಂತಂದೇಳಿ. ಅಂದ್ರೆ ಈತನು ಯಹೂದ್ಯರ ರಾಜನಾಗಿದ್ದಾನೆ. 3 ಲ್ಯಾಂಗ್ವೇಜ್ ಅಲ್ಲಿ ಆತನು ಬರೆಸ್ತಾನೆ. ಓಕೆ, ಲ್ಯಾಟಿನ್ ನಲ್ಲಿದೆ, ಹೀಬ್ರೂನಲ್ಲಿದೆ ಮತ್ತು ಗ್ರೀಕ್ ನಲ್ಲಿದೆ. ನೆಕ್ಸ್ಟ್ ಅದರಲ್ಲಿ ಇಬ್ರು ಕಳ್ಳರು ಓಕೆ ಏನ್ ಮಾಡ್ತಾರೆ? ಒಬ್ಬನೇನ್ ಮಾಡ್ತಾನೆ? ರಿಜೆಕ್ಟ್ ಮಾಡ್ತಾನೆ. ಯೇಸುವೆ, ನಿನ್ನನ್ನು ನೀನು ಕಾಪಾಡ್ಕೋ, ಇಳಿದು ಬಂದು ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೇಳ್ತಾನೆ. ಆದ್ರೆ ಈತನ ಹೇಳ್ತಾನೆ, ಆತನಾದ್ರೂ ಅಲ್ಲದ್ದೇನೂ ಮಾಡ್ಲಿಲ್ಲ, ನಮಗೆ ಸರಿಯಾದ ಒಂದು ದಂಡನೆ ಸಿಕ್ಕಿದೆ.
ಓಕೆ, ಅದರಿಂದ ಯೇಸುವೆ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ನಾನು ಹೇಳ್ತೇನೆ. ಜೀಸಸ್, ರಿಮೆಂಬರ್ ಮೀ ವೆನ್ ಯು ಕಮ್ ಇನ್ ಟು ಯುವರ್ ಕಿಂಗ್ಡಮ್. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರಬೇಕಾದ್ರೆ ನನ್ನ ನೆನೆಸಿಕೋ ಎಂಬುದಾಗಿ ಅದನ್ನು ಕಳ್ಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಓಕೆ, ಪ್ರೈಸ್ ದಿ ಲಾರ್ಡ್. ಎಸ್, ನೆಕ್ಸ್ಟ್ ಇದೇ ಆ ಹೋಲಿ ಸೆಪಲ್ಕ್ರಲ್ ಚರ್ಚ್. ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕಿದಂತ ಎಕ್ಸಾಕ್ಟ್ ಲೊಕೇಶನ್ ಇದು. ಇದು ದೊಡ್ಡ ಡೂಮ್ ಕಾಣ್ತಿತ್ತಲ್ಲ, ಇದ್ರ ಕೆಳಗಡೆನೆ ಯೇಸು ಸ್ವಾಮಿಗೆ ಸಮಾಧಿ ಮಾಡಿದಂತ ಜಾಗ ಇದು. ಯೇಸು ಸ್ವಾಮಿ ಶಿಲ್ಬೆಗೆ ಹಾಕಿದಂತ ಜಾಗ ಟುಡೇ ಪ್ರೆಸೆಂಟ್ ಹೀಗಿದೆ ನೋಡ್ರಿ. ಜನರೆಲ್ಲರೂ ಈ ಸ್ಥಳವನ್ನ ನೋಡ್ಲಿಕ್ಕೆ ಬರ್ತಾರೆ. ಪ್ರಪಂಚದ ಮೂಲೆ ಮೂಲೆ ಮೂಲೆಗಳಿಂದ ಈ ಸ್ಥಳವನ್ನ ನೋಡ್ಲಿಕ್ಕೆ ಬರ್ತಾರೆ. ಓಕೆ, ಯೇಸು ಸ್ವಾಮಿಗೆ ಆ ಶಿಲ್ಬೆಗೆ ಹಾಕಿದಾಗ ಅದು ಎಲ್ಲಿ ಶಿಲ್ಬೆಗೆ ನೆಟ್ತಾರಲ್ಲ, ಹಿಂಗೆ ಕಂಬ ನಿಲ್ತಿತ್ತಲ್ಲ, ಅದೇ ಪ್ಲೇಸ್ ಇದು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲೆಲ್ಲ ರೆಡ್ ಕಾಣ್ತಿತ್ತಲ್ಲ, ಇದು ಬ್ಲಡ್ ನ ಸ್ಕಾರ್ಸ್ ಇದೆಲ್ಲ, ಅಂದ್ರೆ ರಕ್ತದ ಕಲೆಗಳಿದೆ ಇವತ್ತಿಗೂ ಕೂಡ. ಇದನ್ನ ತೆಗೆದುಕೊಂಡು ಹೋಗಿ ಸೈನ್ಸ್ ನಲ್ಲಿ ಲ್ಯಾಬ್ ನಲ್ಲಿ ಅದನ್ನ ಟೆಸ್ಟ್ ಮಾಡಿದ್ದಾರೆ. ಯೇಸು ಸ್ವಾಮಿ AB ಪಾಸಿಟಿವ್ ಇದೆ. ಓಕೆ, ಸೊ ಕಲ್ವಾರಿ ಬೆಟ್ಟದ ಒರಿಜಿನಲ್ ಪೀಸ್ ಇದು. ಓಕೆ, ಅದು ಚರ್ಚ್ ಹಿಂದ್ಗಡೆ ಒಂದು ಪ್ಲೇಸ್ ಇದೆ, ಅಂಡರ್ಗ್ರೌಂಡ್ ಪ್ಲೇಸ್. ಆ ಅಂಡರ್ಗ್ರೌಂಡ್ ಪ್ಲೇಸ್ ಅಲ್ಲಿ ಫಾದರ್ಗೆ ಒಂದು ಆಫರಿಂಗ್ ಕೊಟ್ಟು ಕೆಳಗಡೆ ಹೋಗಿ ನೋಡಿವಿ. ಇದು ಯೂಶಲಿ ಯಾರಿಗೂ ಬಿಡಲ್ಲ ಇದು ಅದು. ಓಕೆ, ನಮಗೆ ಒಂದೇನೋ ಚಾನ್ಸ್ ಸಿಕ್ತ ಹೋಗ್ಲಿಕ್ಕೆ. ದೆನ್ ಫೈನಲಿ ಒಬ್ಬ ಸತ್ತನೋ ಇಲ್ಲ ಎಂಬುದಾಗಿ ಹೇಳಿ ಈಟಿಯನ್ನು ಚುಚ್ಚಬೇಕಾದ್ರೆ ಮೇಲಿಂದ ಪರಲೋಕದಿಂದ ತಂದೆಯಾದ ದೇವರ ಕಣ್ಣೀರನ್ನು ಸುರಿಸಿದ್ರು. ಆ ಸಮಯದಲ್ಲಿ ಯೇಸುಸ್ವಾಮಿ ಎಷ್ಟು ಮಾತಾಡ್ತಾರೆ? 7 ಮಾತುಗಳನ್ನ ಕ್ಷಮಿಸ್ತಾರೆ. ಯಾವ್ದು? ತಂದೆಯ ಅವರಿಗೆ ಅವ್ರೇನು ಮಾಡುತ್ತಾ ಇರುವರು ಅವರು ಅರಿಯವರು. ಇನ್ನೊಬ್ಬ ಇವತ್ತಿನ ನನ್ನ ಸಂಗಡ ಪರದೇಶಿನಲ್ಲಿ ಇರುವಿ ಎಂಬುದಾಗಿ ಕಳ್ಳನಿಗೆ ಹೇಳ್ತಾರೆ. ಅಮ್ಮ ಇಗೋ ನಿನ್ನ ಮಗನು. ಓಕೆ, ಆಮೇಲೆ ಇಗೋ ನಿನ್ನ ತಾಯಿ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಏಲಿ ಲಾಮ ಸಬಕ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ. ಆಮೇಲೆ ನನಗೆ ನೀರಡಿಕೆ ಆಗಿದೆ. ಆಮೇಲೆ ಹೇಳ್ತಾರೆ ತೀರಿತು ಎಂದು ತಲೆ ಬಾಗಿಸಿ ಆತ್ಮನ ಒಪ್ಪಿಸಿಕೊಟ್ನು. ಆಮೇಲೆ ಮಹಾಧ್ವನಿಯಿಂದ ಕೂಗಿ ಆತನು ಪ್ರಾಣ ಬಿಟ್ಟನು ಎಂಬುದಾಗಿ ಹೇಳ್ತಿದೆ. ಅಲ್ಲಿ ನೋಡ್ಬೇಕಾದ್ರೆ ಸೈತಾನನ ಏನ್ ಮಾಡಿದ್ರು? ಸೈತಾನ ತಲೆಯನ್ನ ಆತನಿಗೆ ಜಜ್ಜಿದವನಾಗಿದ್ದಾನೆ. ಓಕೆ, ಯಾವ ವಾಕ್ಯ ನೆರವೇರಿದೆ? ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ ಅದು ನೆರವೇರಿದೆ. ಆ ಟೈಮ್ನಲ್ಲಿ ಏನಾಯ್ತು? ದೊಡ್ಡ ಭೂಕಂಪವಾಯ್ತು. ಭೂಕಂಪ, ದೇವಾಲಯದ ತೆರೆ 2 ಪೀಸ್ ಆಗೋಗ್ಬಿಡ್ತು, ದೇವಾಲಯದ ತೆರೆ. ಓಕೆ, ಆಮೇಲೆ ಭೂಕಂಪವಾಗಿ ದೊಡ್ಡ ಮಿಂಚುಗಳೆಲ್ಲ ಬಂದು ದೇಶ ತುಂಬಾ ಕತ್ತಲೆ ಆಯ್ತು. ಓಕೆ, 3 ಗಂಟೆಗೆ ಫುಲ್ಲು ಮೋಡ ಕವಿದ ವಾತಾವರಣ. ಅವಲ್ಲಿ ನೋಡ್ಬೇಕಾದ್ರೆ ಏನಾಯ್ತು? ಸನ್ ಎಕ್ಲಿಪ್ಸ್ ಅಂದ್ರೆ ಸೂರ್ಯಗ್ರಹಣ. ಸೂರ್ಯನು ಕೂಡ ಅವತ್ತು ಏನಾದ? ಕಪ್ಪಾಗಿ ಹೋಗ್ಬಿಟ್ಟ ಅವತ್ತು. ಓಕೆ, ಇದೆಲ್ಲ ನಡೆದ ಈವೆಂಟ್ಸ್ ಇದು. ಆ ಟೈಮ್ನಲ್ಲಿ ಅರಿಮಥಾಯನಾದ ಯೋಸೆಫನು ಆತನು ಪಿಲಾತನ ಹತ್ರ ಬಂದು ಕೇಳ್ತಾನೆ, ಐ ನೀಡ್ ಜೀಸಸ್ ಬಾಡಿ, ನನಗೆ ಸತ್ತ ಯೇಸು ಸ್ವಾಮಿ ದೇಹ ಬೇಕೆಂಬುದಾಗಿ ಹೇಳಿ ಆ ದೇಹವನ್ನು ತೆಗೆದುಕೊಂಡು ಆತನು ಯೋಸೆಫನು ಮತ್ತು ನಿಕೋದೇಮನು, ಓಕೆ, ಅವರಿಬ್ರು ಸೇರಿ ಅವರು ಈ ಹಿರಿ ಸಭೆಯ ಒಂದು ಕೌನ್ಸಿಲಿಂಗ್ ಮೆಂಬರ್. ಅವರಿಬ್ರು ವೆರಿ ರಿಚ್ ಫೆಲೋಸ್, ಅವರು ಬಹಳ ದೊಡ್ಡ ಶ್ರೀಮಂತರು ಅವರು. ಬಟ್ ಸೀಕ್ರೆಟ್ ಆಗಿ ಯೇಸು ಸ್ವಾಮಿನ ಅವರು ಬಿಲೀವ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸ್ಲ್ಯಾಬ್ ಮೇಲೆ ತಂದು ಯೇಸು ಸ್ವಾಮಿನ ನಿಲ್ಲಿಸಿ ಒಂದು ಫೈನ್ ಲೆನಿನ್ ವೈಟ್ ಕ್ಲಾತ್ ನಲ್ಲಿ ಯೇಸು ಸ್ವಾಮಿ ಬಾಡಿನ ರ್ಯಾಪ್ ಮಾಡ್ತಾರೆ. ಒರಿಜಿನಲ್ ಪ್ಲೇಸ್ ರೀ ಇದು. ಓಕೆ, ಯೇಸು ಸ್ವಾಮಿಗೆ ರ್ಯಾಪ್ ಮಾಡಿದಂತ ಆ ಒಂದು ಸ್ಲ್ಯಾಬ್ ಆ ಹೋಲಿ ಸೆಪಲ್ಕ್ರಲ್ ಚರ್ಚ್ ನಲ್ಲಿ ಕೆಳಗಡೆ ಇದೆ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಆಮೇಲೆ ಆತಂದೇ ಒಂದು ಹೊಸದಾಗಿ ತೋಡಿದಂತ ಸಮಾಧಿ ಒಳಗೆ ಯೇಸು ಸ್ವಾಮಿ ದೇಹವನ್ನ ಇಡ್ತಾರೆ. ಓಕೆ, ಇಲ್ಲಿದೆಲ್ಲ ದೊಡ್ಡ ಡೂಮ್ ಇತ್ತಲ್ಲ, ಆ ಡೂಮ್ ಇಲ್ಲಿ ಕಾಣುತ್ತಲ್ಲ, ಇದೇ ಡೂಮ್ ಇದು. ಆ ಡೂಮ್ ಒಳಗಡೆ ಎಕ್ಸಾಕ್ಟ್ ದಿಸ್ ಇಸ್ ದ ಲೊಕೇಶನ್. ಇಲ್ಲೇ ಯೇಸು ಸ್ವಾಮಿಯಿಂದ ಇದು 3 ಚೇಂಬರ್ ಇದೆ ಇದ್ರೊಳಗಡೆ. ಓಕೆ, ಎಂಟ್ರನ್ಸ್ ಫಸ್ಟ್ ಮತ್ತು ಒಳಗಡೆ ಇಷ್ಟೇ ಇದೆ ಅದು, ಇದಕ್ಕಿಂತ ಸಣ್ಣದಿದೆ. ಕುತ್ಕೊಂಡು ಹಿಂಗ್ ಬಗ್ಗೆ ಒಳಗಡೆ ಹೋಗ್ಬೇಕು ಅದ್ರೊಳಗಡೆ. ಓಕೆ, ಇಲ್ಲಿದೆ ನೋಡಿ, ಇಲ್ಲೊಂದು ವೈಟ್ ಕಾಣ್ತೈತಾ ನಿಮಗೆ? ಸೊ ಇದು ಅದ್ರಲ್ಲಿ ಒಂದು ಪೀಸ್ ಇದೆ, ಸಣ್ಣದೊಂದು ಪೀಸ್ ಕಲ್ಲಿದೆ. ಅದು ಯೇಸು ಸ್ವಾಮಿ ಸಮಾಧಿಗೆ ಮುಚ್ಚಿದಂತ ಕಲ್ಲದು. ಇವತ್ತೊಂದು ಸಣ್ಣ ಪೀಸ್ ಅಷ್ಟೇ ಉಳ್ಕೊಂಡಿದೆ ಅದು. ಓಕೆ, ಇದು ಆ ಸಮಾಧಿ ಹೊರಗಡೆದು ಲೊಕೇಶನ್. ಇದು ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಯೇಸು ಸ್ವಾಮಿ ಒರಿಜಿನಲ್ ಸಮಾಧಿಗೆ ಮುಚ್ಚಿದಂತ ಕಲ್ಲು ಇವತ್ತು ಇಷ್ಟಿದೆ. ದೊಡ್ಡದಿತ್ತು ಕಲ್ಲದು, ಇಷ್ಟು ದೊಡ್ಡದಿತ್ತದು. ಬಟ್ ಆದ್ರೆ ಅದನ್ನ ಆ ಟೈಮಿಂದ ಹಿಡಿದು ಸಣ್ಣ ಪೀಸ್ನ ಕಟ್ ಮಾಡಿ ಎಲ್ಲೆಲ್ಲೆಲ್ಲ ಬ್ಯಾಸಲಿಕಾ ಚರ್ಚ್ ಯಾವ ಆಗಿದೋ ವರ್ಲ್ಡ್ ಅಲ್ಲಿ ರೋಮನ್ ಕ್ಯಾಥಲಿಕ್ ಇಂದು ಎಲ್ಲ ಚರ್ಚ್ಗೆ ಆಲ್ಟರ್ ನಲ್ಲಿ ಬಂದು ಅದನ್ನ ಪ್ಲೇಸ್ ಮಾಡ್ತಾರೆ. ಸೊ ಅದಕ್ಕೆ ಫಾದರ್ ಬಂದಿದ ತಕ್ಷಣ ಫಸ್ಟ್ ಅದಕ್ಕೆ ಕಿಸ್ ಮಾಡ್ತಾರಲ್ಲ, ಆಲ್ಟರ್ ಕಿಸ್ ಮಾಡ್ತಾರಲ್ಲ, ಅವ್ರು ಕಿಸ್ ಮಾಡೋದು ಯಾವ್ದಕ್ಕಂದ್ರೆ ಯೇಸು ಸ್ವಾಮಿಗೆ ಸಮಾಧಿ ಮುಚ್ಚಿದಂತ ಕಲ್ಲದು, ಮುಚ್ಚಿದ್ದು ಮತ್ತು ತೆರೆಯಲ್ಪಟ್ಟ ಕಲ್ಲದು. ಓಕೆ, ಸೊ ಅದ್ರ ಒಳಗಡೆ ಚೇಂಬರ್ ಒಳಗಡೆ ಹೋದ್ರೆ, ಸೊ ಇದು ಯೇಸು ಸ್ವಾಮಿಗೆ ಮಲಗಿಸಿದಂತ, ಡೆತ್ ಆಗಿದ್ಮೇಲೆ ಯೇಸು ಸ್ವಾಮಿ ಮಲಗಿಸಿದಂತ ಸ್ಥಳ ಇದು.
ಓಕೆ. ಸೊ ಆಮೇಲೆ ಏನಾಯ್ತು, ರೋಮನ್ ಸೋಲ್ಜರ್ಸ್ ಬಂದು ಯೇಸುಸ್ವಾಮಿ ಸಮಾಧಿ ಕಲ್ಲನ್ನು ಮುಚ್ಚಿ ಅದನ್ನು ಲಾಕ್ ಮಾಡಿ ಸೀಸ್ ಮಾಡಿದ್ರು. ಆದ್ರೆ ಹಿಡ್ಕೊಟ್ಟಂತ ಯಾರು ಇಸ್ಕರಿಯೋತ್ ಯೂದ ಏನ್ ಮಾಡ್ದ, ಊರೊರಗೆ ಬಂದು ಏನ್ ಮಾಡ್ದ, ಜೋರಾಗಿ ಹೇಳ್ರಿ ಏನದ, ಏನ್ ನೋಡ್ತಾ ಇದ್ರಿ ಇಲ್ಲಿ, ಆತ್ಮಹತ್ಯೆ ಮಾಡ್ಕೊಂಡ, ಸೂಸೈಡ್ ಮಾಡ್ಕೊಂಡ ಪಾಯಿಂಟ್ ಟುಡೇಸ್ ಜೆರೂಸಲೇಮ್ ಇದೆ, ಜೆರೂಸಲೇಮ್ನಲ್ಲಿ ಇದೆ. ಇದ್ರ ಹೆಸರು ಬಂದು ಅಕೆಲ್ಧಾಮ ಎಂಬುದಾಗಿ, ಜೀವ ಹತ್ಯದ ಹೊಲ ಎಂಬುದಾಗಿ. ಒಂದೇನು ಇತ್ತಲ್ಲ ಅದು 30 ಸಿಲ್ವರ್ ಪೀಸ್ ಕಾಯಿನ್, ಅದೇ ಆ ಹೊಲವನ್ನ ಖರೀದಿ ಮಾಡಿದ್ರು. ಇವತ್ತಿಗೂ ಕೂಡ ಹಾಗೆ ಇದೆ ಇದು. ಓಕೆ, ಜೆರೂಸಲೇಮ್ನ ಹೊರಗಡೆ ಇದಿಷ್ಟು ಕಾಂಪೌಂಡ್ ಹಾಕಿ ಅದನ್ನ ಇವತ್ತಿಗೂ ಕೂಡ ಪ್ರಿಸರ್ವ್ ಮಾಡಿದ್ದಾರೆ. ನೀವು ಕೂಡ ಹೋಗಿ ನೋಡ್ಬೋದು. ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ಅರ್ತ್. ಯಾವಾಗ ದೇವರು ಆಕಾಶವನ್ನ, ಪರಲೋಕವನ್ನ, ಭೂಮಿಯನ್ನ ಎಲ್ಲವನ್ನ ದೇವರು ಉಂಟು ಮಾಡಿದ್ರು. ಎಲ್ಲವನ್ನ ದೇವರು ಉಂಟು ಮಾಡಿ ತನ್ನ ಸ್ವರೂಪದಲ್ಲಿ ಇಡೀ ಪ್ರಪಂಚವನ್ನ ಆಳುವುದಕ್ಕೋಸ್ಕರ ಕರ್ತನು ಒಂದು ಏದೇನ್ ತೋಟವನ್ನ ದೇವರು ಉಂಟು ಮಾಡಿ, ಆ ಏದೇನ್ ತೋಟದಲ್ಲಿ ತಾನು ಉಂಟು ಮಾಡಿದಂತ ಮನುಷ್ಯರನ್ನ ಅಲ್ಲಿಟ್ಟ. ನೋಡಿ, ಅದಕ್ಕೆ ಇವತ್ತಿನ ಸಂದೇಶದಲ್ಲಿ ಇನ್ನೂ ಒಂದು ಆ ಏದೇನ್ ತೋಟದಲ್ಲಿ ನಡೆದ ಇವೆಂಟ್ಸ್, ಏದೇನ್ ತೋಟದಲ್ಲಿ ನಡೆದಂತ ಘಟನೆಗಳು, ಯೇಸು ಸ್ವಾಮಿ ಜೀವಿತದಲ್ಲಿ ಆದಂತ ಘಟನೆಗಳಿಗೆ ಕಂಪ್ಯಾರಿಸನ್ ಮಾಡೋಣ ನಾವೀಗ. ಆಕ್ಚುಲಿ ಆ ಏದೇನ್ ತೋಟದಲ್ಲಿ ನಡೆದಂತ ಅನೇಕ ಸಂಗತಿಗಳು ಅದು ಮಾರ್ಮಿಕವಾಗಿ ಮತ್ತು ಅದು ರಹಸ್ಯವಾಗಿ, ಯಾವುದು ಚರಿತ್ರೆವಾಗಿ ಅಲ್ಲಿ ಇತ್ತೋ ಅದು ಕ್ರಿಸ್ತನಲ್ಲಿ ಹೇಗೆ ಅದು ನೆರವೇರ್ತು. ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಕಂಪ್ಯಾರಿಸನ್, ಫುಲ್ ಕನೆಕ್ಷನ್ ಸಿಗ್ತಾ ಇತ್ತು ನಮಗೆ ಅದು. ಓಕೆ, ನೋಡ್ಬೇಕಾದ್ರೆ ಇಲ್ಲಿ ಫಸ್ಟ್ ಇನ್ ದ ಬಿಗಿನಿಂಗ್ ಗಾಡ್. ಏದೇನ್ ತೋಟವನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಯಾರಿದ್ದಾರೆ? ಆದಿಯಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಇಡೀ ಮನುಷ್ಯರ ಒಂದು ಸೃಷ್ಟಿಕರ್ತನಾಗಿ ದೇವರಿದ್ದಾರೆ, ಮನುಷ್ಯರ ಪಾಲನಕರ್ತನಾಗಿ ದೇವರಿದ್ದಾನೆ. ಮನುಷ್ಯರ ಪಾಪ ಮಾಡಬೇಕಾದ್ರೆ ಅದು ಡೆಸ್ಟ್ರಾಯರ್ ಆಗಿ ದೇವರಿದ್ದಾನೆ. GOD, ಗಾಡ್. ಅನಾದಿ ಕಾಲದಿಂದಲೂ ದೇವರು ಎಕ್ಸಿಸ್ಟ್ ಆಗಿ, ಓಕೆ, ದೇವರಿದ್ದಾನೆ ಮತ್ತು ಆತ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ನಂಬುವುದು ಅವಶ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಹೇಳ್ತಿದೆ ನೋಡ್ರಿ, ಇನ್ ದ ಬಿಗಿನಿಂಗ್ ದ ವರ್ಡ್ ಬಿಕೇಮ್ ಫ್ಲೆಶ್. ಈಗ ನಾನು ನಿಮಗೆ ನೋಡ್ರಿ, ಈ ಕಡೆ ಬರುವಂತ ಎಲ್ಲ ಪಿಕ್ಚರ್ಗಳು ಓಲ್ಡ್ ಟೆಸ್ಟಮೆಂಟ್, ಈ ಕಡೆ ಬರುವಂತ ಎಲ್ಲ ಪಿಕ್ಚರ್ಗಳು ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಇನ್ ದ ಬಿಗಿನಿಂಗ್ ಯಾರಿದ್ದಾರೆ? ಗಾಡ್. ಹೊಸ ಒಡಂಬಡಿಕೆ ಬರಬೇಕಾದ್ರೆ ದರ್ ಇಸ್ ಎ ಗಾಡ್, ದ ಸನ್ ಆಫ್ ಗಾಡ್. ಇನ್ ದ ಬಿಗಿನಿಂಗ್ ದ ವರ್ಡ್, ವಾಕ್ಯ. ಓಕೆ, ಇಲ್ಲಿ ಏನಿರ್ತದೆ? ಇನ್ ದ ಬಿಗಿನಿಂಗ್, ಇನ್ ದ ನ್ಯೂ ಟೆಸ್ಟಮೆಂಟ್, ಇನ್ ದ ಬಿಗಿನಿಂಗ್ ದಟ್ ವರ್ಡ್ ಬಿಕಮ್ ಫ್ಲಾಶ್. ಪ್ರೈಸ್ ದಿ ಲಾರ್ಡ್. ಎಸ್, ಲುಕ್ ಅಟ್ ದಿಸ್. ಅಲ್ಲಿ ದೇವ್ರು ಏನ್ ಮಾಡಿದ್ರು? ಆದಾಮನನ್ನ ಇದೇ ಏದೇನ್ ತೋಟದಲ್ಲಿ, ಓಕೆ, ಆದಾಮನಿದ್ದಾನೆ ಮತ್ತು ಹವ್ವಳ ಇದ್ದಾರೆ. ಇಲ್ಲೊಂದು ಫೆಲೋಶಿಪ್ ನಾವು ನೋಡ್ತಾ ಇದ್ದೇವೆ. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಬರ್ಬೇಕಾದ್ರೆ ಐ ಅಂಡ್ ಫಾದರ್ ವಿ ಆರ್ ಒನ್. ಇಲ್ಲಿ ನಾವು ಫೆಲೋಶಿಪ್ ನ ಟ್ರಿನಿಟಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ಇಲ್ಲಿ ಓಕೆ, ದೇವರು ಅವ್ರ ಜೊತೆಗಿದ್ದಾರೆ. ಇಲ್ಲಿ ನೋಡಿ, ಫಾದರ್ ಗಾಡ್, ದ ಸನ್ ಗಾಡ್ ಅಂಡ್ ದ ಹೋಲಿ ಸ್ಪಿರಿಟ್. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಬರ್ಬೇಕಾದ್ರೂ ಕನೆಕ್ಷನ್ ಇದೆ ರೀ. ಅಲ್ಲಿ ಏದೇನ್ ತೋಟದಲ್ಲಿ ಕೂಡ ಕನೆಕ್ಷನ್ ಇದೆ, ಇಲ್ಲಿ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಕೂಡ ಕನೆಕ್ಷನ್ ಇದೆ. ಪ್ರೈಸ್ ದಿ ಲಾರ್ಡ್. ಇಲ್ಲೊಂದು ತೋಟ ಇದೆ, ಇಲ್ಲೊಂದು ತೋಟ ಇದೆ. ಹಲ್ಲೆಲೂಯಾ. ಇಲ್ಲೊಂದು ತೋಟ ಇದೆ. ಯಾವ ತೋಟ ಇದು? ಜೋರಾಗಿ ಯಾವ ತೋಟ? ಏದೇನ್ ತೋಟದಲ್ಲಿ ಎಲ್ಲವನ್ನ ದೇವರು ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಎಲ್ಲ ಪ್ರಾಣಿಗಳಿದೆ. ಓಕೆ, ಡೊಮೆಸ್ಟಿಕ್ ಅನಿಮಲ್ಸ್ ಇದೆ, ವೈಲ್ಡ್ ಅನಿಮಲ್ಸ್ ಇದೆ, ಆಲ್ ಬರ್ಡ್ಸ್ ಇದೆ, ಟ್ರೀಸ್ ಇದೆ, ವಾಟರ್ ಇದೆ, ಮೌಂಟನ್ಸ್ ಇದೆ, ಫಾಲ್ಸ್ ಇದೆ, ಓಕೆ, ಗ್ರೀನರಿ ಇದೆ, ಎಲ್ಲ ಇದೆ ಇಲ್ಲಿ, ಎಲ್ಲ ಇದೆ ಇಲ್ಲಿ. ಏದೇನ್ ತೋಟವನ್ನ ದೇವರು ಉಂಟು ಮಾಡೋದು ಎಲ್ಲ ತೋಟ ಇದೆ. ಇನ್ನೊಂದು ತೋಟ ಇದೆ, ಅದು ಗೆತ್ಸೆಮನೆ ತೋಟ. ಅಲ್ಲೊಂದು ತೋಟ ಇದೆ, ಎಲ್ಲರಿ, ಇಲ್ಲೊಂದು ತೋಟ ಇದೆ, ಇಲ್ಲೊಂದು ತೋಟ ಇದೆ. ಇದು ಯಾವ ತೋಟ? ಜೋರಾಗಿ ಹೇಳ್ರಿ, ಇದು ಯಾವ ತೋಟ? ಗೆತ್ಸೆಮನೆ. ಎರಡು ತೋಟ. ಅದನ್ನು ತೋರಿಸ್ತಾ ಇದೆ ನೋಡ್ರಿ. ಬೈಬಲ್ ನಮಗೆ ತೋರಿಸ್ತಾ ಇದೆ, ನಮಗೆ ಒಂದು ಸತ್ಯ ತೋರಿಸ್ತಾ ಇದೆ ನಮಗೆ ಎತ್ತು.
ಅದೇ ತೋಟದಲ್ಲಿ ಓಕೆ ಇಲ್ಲಿ ನೋಡ್ರಿ, ಅದೇ ತೋಟದಲ್ಲಿ ದೇವ್ರು ಯಾವಾಗಲೂ ಅವ್ರ ಸಂಗಡ ಬಂದು ಮಾತನಾಡ್ತಾ ಇದ್ದಾರೆ. ಎವ್ರಿ ಡೇ ಓಕೆ, ಎವ್ರಿ ಡೇ ಮಾತನಾಡ್ತಾ ಇದ್ದಾರೆ ದೇವ್ರು. ಅಂದ್ರೆ ಒಂದು ಫೆಲೋಶಿಪ್ ಬಯಸ್ತಾ ಇದ್ದಾರೆ. ಇವರಿಬ್ಬರನ್ನ ಉಂಟು ಮಾಡಿ ದೇವ್ರು ಸುಮ್ಮನೆ ಕೈ ಬಿಡ್ಲಿಲ್ಲ. ಇವರಿಬ್ಬರನ್ನ ಉಂಟು ಮಾಡಿ ಓಕೆ ಹೋಗಪ್ಪ ನಿಮ್ಗೆ ಹೆಂಗ್ ತಿಳಿತಂಗೆ ಜೀವನ ಮಾಡ್ರಿ ಅಂತಂದೇಳಿ ಬಿಡ್ಲಿಲ್ಲ ಅವರಿಗೆ. ಸ್ವತಃ ತಾನೇ ಪರಲೋಕದಿಂದ ಇಳಿದು ಬಂದು ಅವ್ರ ಜೊತೆ ಲೈವ್ ಆಗಿ ಮುಖಾಮುಖಿಯಾಗಿ ದೇವರವ್ರ ಜೊತೆಗೆ ಮಾತಾಡ್ತಾ ಇದ್ದ. ಹೊಸ ಒಡಂಬಡಿಕೆಗೂ ಕೂಡ ಬರ್ಬೇಕಾದ್ರೆ ಓಕೆ ಯೇಸು ಸ್ವಾಮಿ ಹೇಳ್ತಾರೆ, ಐ ಅಂಡ್ ಫಾದರ್ ಆರ್ ಒನ್, ನಾವು ಕೂಡ ಒಂದಾಗಿದೆ ಎಂಬುದಾಗಿ ಜನರ ಮಧ್ಯದಲ್ಲೇ ಸ್ವಾಮಿ ಇದ್ದಾನೆ. ಆತನ್ ಬೇಕಾದ್ರೆ ಪರಲೋಕದಿಂದನೇ ಎಲ್ಲವನ್ನ ಮಾಡ್ಬೋದಾಗಿತ್ತು. ಇಲ್ಲಿ ಕೂಡ ಪರಲೋಕದಿಂದನೇ ಆತನ ಜೊತೆಗೆ ವಾಯ್ಸ್ ನಲ್ಲಿ ಓ ಅಂತ ಮಾತಾಡ್ಬೋದಾಗಿತ್ತು. ಇಲ್ಲಿನೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಇರ್ಬೇಕಾದ್ರೆ ಮೈ ಡಿಯರ್ ಡಿಸೈಪಲ್ಸ್ ಗೋ ಕಮ್ ಅಂತ ಮಾತಾಡ್ಬೋದಾಗಿತ್ತು. ನೋ, ಹಾಗೆ ಮಾಡ್ಲಿಲ್ಲ. ಸ್ವತಃ ತಾನಾಗಿಯೇ ಪರಲೋಕವನ್ನ ತ್ಯಜಿಸಿ ಓಕೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲೂ ಕೂಡ ಅವ್ರ ಜೊತೆ ಫೆಲೋಶಿಪ್ ಬಯಸಿದ್ರು, ನ್ಯೂ ಟೆಸ್ಟ್ಮೆಂಟ್ ಅಲ್ಲೂ ಕೂಡ ದೇವ್ರ ಫೆಲೋಶಿಪ್ ಬಯಸಿದ್ರು. ಇಲ್ಲಿ ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ರು, ದೇ ಫ್ಯಾಮಿಲಿ. ಇಲ್ಲಿ ಕೂಡ ಎಲ್ಲರ ಮನೆಗೂ ಸ್ವಾಮಿ ಹೋಗಿದ್ದಾರೆ. ಯಾರ ಮನೆಯಲ್ಲಿ ಜಾಸ್ತಿ ಇಳ್ಕೊಳ್ತಾ ಇದ್ರು? ಸ್ವಾಮಿ ಮೇಲೆ ಅಪರಾಧ ಬರ್ಬೇಕಾದ್ರೆ ಏನಂತ ಹೇಳ್ತಾರೆ, ಈತನು ಯಾರ ಮನೆಯಲ್ಲಿ ಇದ್ದಾನೆ? ಪಾಪಿಗಳ ಮನೆಯಲ್ಲಿ ಇದ್ದಾನೆ, ಸುಂಕದವ್ರ ಮನೆಯಲ್ಲಿ ಇದ್ದಾರೆ, ವ್ಯಭಿಚಾರಿಗಳ ಮನೆಯಲ್ಲಿ ಇದ್ದಾನೆ ಈತನು, ಎಲ್ಲ ಜನರ ಮನೆಯಲ್ಲಿದ್ದಾರೆ. ಎಸ್, ಸ್ವಾಮಿಗೆ ಎಲ್ಲರೂ ಬೇಕು. ಆಮೇನ್. ಲುಕ್ ಅಟ್ ದಿಸ್ ಅನದರ್ ಒನ್ ಪಿಕ್ಚರ್. ವಾವ್, ದ ಟೂ ಕಂಪ್ಯಾರಿಸನ್. ಅದೇ ತೋಟದಲ್ಲಿ ಓಕೆ ಸಾಹೇಬ್ರು ಇಲ್ಲಿ ಇದ್ದಾರೆ, ಕಾಣ್ತಾ ಇದಾರೆ ಇಲ್ಲಿ. ಏನಿದು? ಓಕೆ, ಇಲ್ಲಿ ಸ್ವಾಮಿ ಕೂಡ ಓಕೆ 40 ದಿವಸ ಉಪವಾಸ ಇರ್ಬೇಕಾದ್ರೆ ಅದೇ ಸೈತಾನ ಇಲ್ಲಿನೂ ಕೂಡ ಬಂದಿದ್ದಾನೆ. ಇಲ್ಲಿದ್ದಂತ ಅದೇ ಸೈತಾನ ಇಲ್ಲಿ ಬಂದಿದ್ದಾನೆ. ಸಾರ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ಏನು ಯೋಚನೆ ಮಾಡ್ತಾ ಇದ್ದೀರಿ ಮೇಡಮ್? ಟೇಕ್, ತಗೋ, ತಿನ್ನು. ಆವಾಗ ನಿನ್ನ ಕಣ್ಣು ತೆರೆಯಲ್ಪಡ್ತಿದೆ, ನೀನು ದೇವ್ರ ತರ ಆಗ್ತೀಯ. ಹಲೋ ಸರ್, ಹೊಟ್ಟೆ ಹಸಿವಾಗಿತ್ತಲ್ಲ, ತಗೋ ಕಲ್ಲು, ಏನ್ ಮಾಡು, ರೊಟ್ಟಿ ಮಾಡ್ಕೊಂಡು ತಿನ್ನು. ಕಂಪ್ಯಾರಿಸನ್ ನೋಡ್ರಿ ಹೆಂಗಿದೆ. ಏನ ತಿನ್ಸೋದೇ ಕೆಲಸ. ಬಟ್ ಹುಷಾರಾಗಿರ್ರಿ, ಏನ್ ತಿನ್ಬೇಕು. ಹಲ್ಲೆಲೂಯಾ. ಇಲ್ಲಿ ತಿನ್ನೋದ್ ಮ್ಯಾಟರ್ ಅಲ್ಲ ರೀ, ಇಲ್ಲಿ ದ ಟೆಂಪ್ಟೇಷನ್. ತಿನ್ನೋ ಸಬ್ಜೆಕ್ಟ್ ಇದ್ರೆ ದ ಟೆಂಪ್ಟೇಷನ್. ಏನ್ ಹೇಳ್ತಾರೆ ಟೆಂಪ್ಟೇಷನ್ಗೆ? ಶೋಧನೆ. ದ ಶೋಧನೆ, ದ ಥಾಟ್ಸ್. ನೋಡ್ರಿ ಹೆಂಗ್ ಕಂಪ್ಯಾರಿಸನ್ ಇದೆ ಅಲ್ಲಿ. ಈ ಏದೇನ್ ತೋಟದಲ್ಲಿ ಇವನ್ ಬಂದು ಇಲ್ಲಿ ಇವ್ರನ್ನ ಶೋಧಿಸ್ತಾ ಇದ್ದಾನೆ, ಇಲ್ಲಿ ಯೇಸು ಸ್ವಾಮಿನೂ ಕೂಡ ಅದೇ ಸೈತಾನ ಬಂದು ಶೋಧಿಸ್ತಾ ಇದ್ದಾನೆ. ಆತನು ಅನಾದಿ ಕಾಲದಿಂದಲೂ ಬೈಬಲ್ ಹೇಳ್ತಿದೆ, ಆತನು ಶೋಧಕನು, ಆತನು ಕಳ್ಳನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಬರ್ತಾನೆ ಹೊರತು ಮತ್ತೆ ಇನ್ಯಾವುದಕ್ಕೂ ಆತನು ಬರೋದಿಲ್ಲ. ಆತನ ಕೆಲಸನೇ ಹಾಳು ಮಾಡೋದು. ಬಟ್ ಆತನ ವಾಯ್ಸ್ ಕೇಳೋದು ಇನ್ನೂ ಡೇಂಜರ್. ಅದು ಆತನ ಸ್ವರವನ್ನ ಕೇಳುವುದು ಭಯಂಕರ ಡೇಂಜರ್ ರೀ. ಓಕೆ, ನೆಕ್ಸ್ಟ್ ಇನ್ನೊಂದು ಕಂಪ್ಯಾರಿಸಮ್ ನೋಡೋಣ. ಇನ್ನೊಂದು ಕಂಪ್ಯಾರಿಸಮ್ ನಲ್ಲಿ ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಿದೆ. ಏನ್ ಹೇಳಿರ್ಬೋದು ಹೇಳ್ರಿ ನೋಡೋಣ. ಅದು ಈ ಹಣ್ಣನ್ನ ನೀವು ತಿಂದ್ರೆ ಏನಾಗ್ತದೆ? ನೀವು ಏನಾಗ್ತೀರಿ? ದೇವ್ರ ತರ. ಯು ವಿಲ್ ಬಿಕಮ್, ನೀವು ಕೂಡ ದೇವ್ರ ತರ ಆಗ್ತೀರಾ. ಇಲ್ಲಿ ಕೂಡ ಬಂದು ಹೇಳ್ತಾ ಇದ್ದಾನೆ, ಓಕೆ ಸರ್ ಹೆಂಗಿದೆ ನೋಡ್ರಿ. ಸೊ ಬಿ ಕೇರ್ಫುಲ್. ಸೈತಾನನು ಯಾವಾಗ್ಲೂ ಕೆಲಸ ಮಾಡುವಂಥದ್ದು ಈ ಒಂದು ವಾರ್ ಫೀಲ್ಡ್ ನಲ್ಲಿ. ದಿಸ್ ಇಸ್ ದ ವಾರ್ ಫೀಲ್ಡ್, ಅಂದ್ರೆ ಯುದ್ಧ ಭೂಮಿ ಇದು. ಒಂದ್ಸರಿ ಮುಟ್ಕೊಂಡು ಯುದ್ಧ ಭೂಮಿ ಇದು. ಇದು ಐತಲ್ಲ, ವಾರ್ ಫೀಲ್ಡ್ ಇದು. ಇಲ್ಲಿ ವಾರ್ ನಡೀತಾನೆ ಇರ್ತದೆ. ಇಲ್ಲಿ ಸೈತಾನ ಯಾವಾಗ್ಲೂ ದೇವರಿಗೆ ವಿರುದ್ಧವಾಗಿರುವಂಥದ್ದು ತಂದೆ ಹಾಕ್ತಾನೆ. ಮನುಷ್ಯರು ಆಸೆ ಪಟ್ಟು ದೇವರಿಂದ ದೂರವಾಗುವ ಸಂಗತಿಗಳನ್ನೇ ಮನಸ್ಸಲ್ಲಿ ಹಾಕ್ತಾನೆ. ಆತನ ಮನಸ್ಸಿನಲ್ಲಿ ಹಾಕುವಂಥದ್ದು ಎಲ್ಲದು ಪಾಪಕರವಾದ ಸಂಗತಿ ಆಗಿದೆ. ಎಲ್ಲಾ ಪಾಪಗಳು, ಕೇಳಿಸ್ಕೊಳ್ರಿ, ಎಲ್ಲಾ ಪಾಪಗಳು ಶಾಪಕರವಾಗಿ ಬದಲಾಗ್ತಿದೆ. ಎಲ್ಲಾ ಶಾಪಕ್ಕೂ ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪು 2ನೇ ಮರಣವಾಗಿದೆ. ಆ ನ್ಯಾಯ ತೀರ್ಪಿಗೆ ಸಿಕ್ಕುವ ಕೊನೆಯ ಫಲಿತಾಂಶವೇ ನಿತ್ಯವಾದ ಮರಣವಾಗಿದೆ. ಇನ್ನೊಂದು ಕಂಪ್ಯಾರಿಸನ್ ನೋಡ್ರಿ. ಇಲ್ಲಿ ಸೈತಾನನು ಯಾವಾಗ ಅವ್ರಿಗೊಂದು ಥಾಟ್ಸ್ ನ ಕೊಟ್ಟು ಓಕೆ ಟೇಕ್ ದಿಸ್ ಒನ್ ನಮ್ದಾಗ ಯಾವಾಗ ಹೇಳಿದ್ರು, ಈ ತೋಟದಲ್ಲಿ, ಅದು ಇನ್ನೊಂದು ತೋಟದಲ್ಲಿ ಅವ್ರು ಮಾಡಿದ ಎಲ್ಲಾ ಆಲೋಚನೆಗಳು,
ತಲೆಯಿಂದ ಬಂದ ಒಂದೊಂದು ಆಲೋಚನೆಗಳಿಗೆ ಯೇಸು ಸ್ವಾಮಿ ಅದನ್ನ ನೆನೆಸಬೇಕಾದ್ರೆ, ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದನ್ನ ನೆನೆಸ್ಕೊಂಡ್ರೆ, ಎಸ್ ನಾವು ಕೂಡ ಇದನ್ನ ಹಣ್ಣನ್ನ ತಕ್ಕೊಂಡು ನಾವು ತಿಂದ್ಬಿಟ್ಟು ನಾವು ದೇವ್ರ ತರ ಆಗೋಣ ಎಂಬುದಾಗಿ ಯಾವಾಗ ಅವ್ರ ತಲೆಯಲ್ಲಿ ಆ ಒಂದು ಶಾಪ ಬಂತು. ನಾನು ಹೇಳಿದೆ ನಿಮಗೆ, ಎಲ್ಲ ಪಾಪದ ಆಲೋಚನೆಗಳು ಶಾಪಕ್ಕೆ ನಡೆಸದೆ, ಎಲ್ಲಾ ಶಾಪಗಳಿಗೆ ಏನಿದೆ? ನ್ಯಾಯ ತೀರ್ಪಿದೆ. ನ್ಯಾಯ ತೀರ್ಪಿಗೆ ಸಿಕ್ಕುವ ಕಟ್ಟ ಕಡೆ ಫಲಿತಾಂಶವೇ ಮರಣವಾಗಿದೆ. ಇಲ್ಲ ನೋಡ್ತೀವಿ, ಯೇಸು ಸ್ವಾಮಿ ಅಂಥ ಮರಣದ ವೇದನಕ್ಕೆ ಆತನ ಗುರಿ ಆಗಬೇಕಾದ್ರೆ ಆತನ ಬೆವರ ಹನಿ, ದೊಡ್ಡ ಬೆವರ ಹನಿ ಹೆಂಗ್ ಬಂತಂತೆ? ದೊಡ್ಡ ರಕ್ತದೋಪಾದಿಯಲ್ಲಿ ಭೂಮಿಗೆ ಬಿತ್ತು ಎಂಬುದಾಗಿ. We must cleanse our mind with the precious blood of Jesus Christ. ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಯೋಜನೆಗಳು, ದೇವರಿಗೆ ವಿರುದ್ಧವಾಗಿ ಮಾಡುವ ಎಲ್ಲ ನಮ್ಮ ಆಲೋಚನೆಗಳು ಯೇಸು ಸ್ವಾಮಿ ರಕ್ತದಿಂದ ಶುದ್ಧೀಕರಿಸಲ್ಪಡಬೇಕಾಗಿದೆ. ನಮ್ಮ ಮನಸ್ಸಿನ ಎಲ್ಲ ಒಂದೊಂದು ಆಲೋಚನೆಗಳು ಯೇಸು ಸ್ವಾಮಿ ರಕ್ತದಿಂದ ಶುದ್ಧೀಕರಿಸ. ನಮ್ಮ ಆಲೋಚನೆಗಳಿಗೆ ಇವತ್ತು ಬಿಡುಗಡೆಯನ್ನ, ನಮ್ಮ ಆಲೋಚನೆಗಳಿಗೆ ಸ್ವಸ್ಥತೆಯನ್ನ, ನಮ್ಮ ಆಲೋಚನೆಗಳಿಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಕ್ಕೋಸ್ಕರ ಸ್ವತಃ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ, ಅಥವಾ ಆ ಒಂದು ಗೆತ್ಸೆಮನೆ ತೋಟದಲ್ಲಿ, ಅಲ್ಲಿಂದ ಪ್ರಾರಂಭವಾಗಿ ಶಿಲುಬೆ ಮರಣದ ತನಕನೂ ಕೂಡ ಆತನು ಎಷ್ಟು ಸುಮ್ಮನೆ, ಇಲ್ಲಿ ನೋಡಿ, ಯಾವುದೋ ಇಲ್ಲಿ ಮುಳ್ಳಿನ ಕಿರೀಟ ಇಲ್ಲ, ಏನೇನೋ ಇಲ್ಲ ರೀ ಇಲ್ಲಿ. ಓಕೆ, ಮುಳ್ಳಿನ ಕಿರೀಟದಿಂದ ಆತನ ಚಾವಟೇಟಿಂದ ಹೊಡೆಯೋದಕ್ಕಿಂತ, ಸುರಿಸುವ ರಕ್ತಕ್ಕಿಂತ ಮುಂಚಿತವಾಗಿಯೇ ಗೆತ್ಸೆಮನೆ ತೋಟದಲ್ಲಿ ಒಂದು ಪ್ರೇಯರ್ನಲ್ಲಿ ಭಯಂಕರವಾದಂಥ ಬಾಧೆಗೆ ಒಳಗಾಗಿ ಇಡೀ ಮನುಷ್ಯ ಕುಲ ನಾವು ಒಂದು ವಿಮೋಚನೆ ಕೊಡೋದಕ್ಕೋಸ್ಕರ ಜಸ್ಟ್ ಆ ಥಾಟ್ಸ್ ನಲ್ಲಿರುವಂಥದ್ದನ್ನ ದೇವರದನ್ನ ಆಲೋಚಿಸುವಾಗಲೇ ಆ ಬೆವುತು ಬಿಟ್ರು. ಆ ಬೆವ್ರ ಹನಿ ರಕ್ತದೋಪಾದಿಯಲ್ಲಿ ಬಂತು. ಅಂದ್ರೆ ಅದೇನಾಯ್ತಂದ್ರೆ, ಆ ಬೆವ್ರ ಹನಿ ಬರ್ಬೇಕಾದ್ರೆ ಅಲ್ಲಿರುವಂತ ಸೆಲ್ಸ್ ಹೊಡ್ಕೊಂಡು ಹೋಗ್ಬಿಟ್ವು. ಆ ಬ್ಲಡ್ ಸೆಲ್ಸ್ ಹೊಡ್ಕೊಂಡು ಹೋಗಿ ಆ ಬ್ಲಡ್ ಸ್ವೆಟ್ ಜೊತೆಗೆ, ಬೆವ್ರ ಜೊತೆಗೆ ಮಿಕ್ಸ್ ಆಗಿ ಅಲ್ಲಿಂದ ಹೊರಗಡೆ ಬಂತು. ಎಂತ ಥಾಟ್ಸ್ ಇರ್ಬೋದು ನೋಡ್ರಿ. ಇಲ್ಲಿ ಯಾರೂ ಹೊಡೆದಿಲ್ಲ, ಯೇಸು ಸ್ವಾಮಿ ಯಾರೂ ಹೊಡಿಲಿಲ್ಲ. ಇನ್ನ ರೋಮನ್ ಸಿಪಾಯಿಗಳು ಇಲ್ಲಿ ಬರಲೇ ಇಲ್ಲ. ಇನ್ನು ಎಲ್ಲಿದ್ದಾರೆ? ಗೆತ್ಸೆಮನೆ ತೋಟದಲ್ಲಿ ತಂದೆ ಜೊತೆ ಪ್ರಾರ್ಥಿಸ್ತಾ ಇದ್ದಾರೆ. ನೈಟ್ ರಾತ್ರಿ 9 ಗಂಟೆಯಿಂದ ಹಿಡಿದು 11 ಗಂಟೆ ತನಕ. ಓಕೆ, ಆ 3 hours ಭಯಂಕರವಾದ ಒಂದು ಪ್ರೇಯರ್ ಇದೆ ರೀ. ಇಡೀ ಮನುಷ್ಯ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಹೇಳ್ರಿ? ತಂದೆಯೇ, ಸಾಧ್ಯವಾದ್ರೆ ಈ ಪಾತ್ರೆ ನನ್ನಿಂದ ತೊಲಗಿಸು. ವಾಟ್ ಎ ಥಾಟ್ಸ್. ನಾವು ಕೂಡ ಹಿಂಗೆ ಸೈತಾನ್ ಮಾತು ಕೇಳ್ತೀವಲ್ಲ, ನಾವು ಆಸೆ ಪಡ್ತೀವಿ. ನಾವು ಕೂಡ ಆಸೆ ಪಟ್ಟು ಓಕೆ ಅದು ನೋಡ್ತೇವೆ, ಆಲೋಚಿಸ್ತೇವೆ, ಕಿತ್ಕೊಂಡು ಆತನ ಮಾತು ಕೇಳಿ ತಗೊಂಡು ತಿಂತೇವೆ. ಅದಕ್ಕೆ ಬದಲಾಗಿ ಯೇಸು ಸ್ವಾಮಿ ಕೂಡ ನಮ್ಮ ಥಾಟ್ಸ್ಗೋಸ್ಕರ ಆತನ ಬೆವ್ರ ಹನಿ ರಕ್ತದೋಪಾದಿಯಲ್ಲಿ ಬರ್ಬೇಕಾಯ್ತು. ಸರ್ಪದ ಮಾತನ್ನ ಕೇಳಿ ಹಣ್ಣನ್ನು ಏನ್ ಮಾಡಿದಾರ ಅವರು? ಜೋರಾಗಲ್ರಿ, ಎಲ್ಲಿದೆ? ಜೋರಾಗಲ್ರಿ, ಎಲ್ಲಿದೆ? ಜೋರಾಗಲ್ರಿ, ಎಲ್ಲಿದೆ? ಹೊಸ ಮಡಕೆ ಬರಬೇಕಾದ್ರೆ ಯಾವ ಕೈ ಶಾಪಕ್ಕೆ ನಡೆಸ್ತೋ, ಯಾವ ಕೈ ಎಲ್ಲಾ ಶಾಪಗಳಿಗೆ ಮರಣವನ್ನ ತೆಗೆದುಕೊಂಡು ಬರಲಿಕ್ಕೆ ಕಾರಣವಾಯ್ತು, ಯಾವ ಕೈ ಚಾಚಿ ಹಣ್ಣನ್ನ ಕಿತ್ತು ದೇವರ ಆಜ್ಞೆಯನ್ನ ಮೀರ್ತೋ, ಇವಾಗ ಇನ್ನೊಂದು ಕೈಗೆ ಅದು ಕಟ್ಟಲ್ಪಡಬೇಕಾಯ್ತು, ಇನ್ನೊಂದು ಕೈಗೆ ಮೊಳೆಯನ್ನ ಜಡಿಯಲ್ಪಡಬೇಕಾಯ್ತ್ರಿ. ಕೈ ಹಿಂಗೆ ಹಿಡ್ಕೊಳ್ರಿ ನಿಮ್ಮ ಮುಂದೆ. ಇಲ್ಲ ಹೇಳ್ರಿ, ಈ ಕೈಗೆ ದಂಡನೆ ಬರ್ಬೇಕಿತ್ತು. ಆದ್ರೆ ಏನಾಯ್ತು ಈಗ? ಯೇಸು ಸ್ವಾಮಿ ನಮಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ತನ್ನ ಕೈಗೆ ಮೊಳೆಯನ್ನು ಜಡಿಸಿಕೊಂಡವನಾಗಿ, ತನ್ನ ಕೈಗೆ ಕಟ್ಟಲ್ಪಟ್ಟವನಾಗಿ, ಓಕೆ, ನಮಗೆ ಬರ್ಬೇಕಾದಂಥ ದಂಡೆನ ಸ್ವತಃ ಆತನ ಅನುಭವಿಸಿದ್ದಾನೆ. ಅವ್ರ ಹಣ್ಣನ್ನ ತಿಂದಿದ ತಕ್ಷಣನೇ ಹೇಳ್ತಿರ್ದೆ, ಅವರ ಕಣ್ಣುಗಳು ತೆರೆಯಲ್ಪಟ್ಟವು ಎಂಬುದಾಗಿ. ದೇರ್ ಐಸ್ ವರ್ ಓಪನ್. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಗೆತ್ಸೆಮನೆ ತೋಟದಲ್ಲಿ ಯಾವಾಗ ಹಣ್ಣನ್ನು ಕಿತ್ಕೊಂಡು ಅವ್ರು ತಿಂದ್ರೋ ಏನಾಯ್ತು ನೋಡಲಿ? ತಾನು ತಿಂದು ತನ್ನ ಕಣ್ಣನ್ಗೆ ಕೊಡ್ಬೇಕಾರ ಅವ್ರು ತಿಂದ್ರೆ ಏನಾಯ್ತು? ಅವ್ರ ಕಣ್ಣು ಏನಾಯ್ತು? ದೇರ್ ಐಸ್ ವೇರ್. ಅವಾಗ ಗೊತ್ತಾಯ್ತು, ವಿ ಆರ್ ನೆಕೆಡ್. ಅಲ್ಲಿ ತನಕ ಅವ್ರು ಬೆತ್ತಲೆ ಇದ್ರೂ ಕೂಡ ನಾಚ್ಕೊಳ್ಳಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗಿದ್ದು ಮಹಿಮೆಯ ಕಣ್ಣು, ಮಹಿಮೆಯ ಶರೀರ ಇತ್ತು ಅವರಿಗೆ.
ನಾಚಿಕೆ ಎಂಬುವ ವರ್ಡೇ ಇರಲಿಲ್ಲ. ಯಾವಾಗ ಹಣ್ಣನ್ನು ತಿಂದ್ರು ನಾಚಿಕೆ ಅನ್ನೋದು ಬಂತಲ್ಲಿ, ಶೇಮ್ ಅನ್ನೋದು ಬಂತು, ಅವಮಾನ ಅನ್ನೋದು ಬಂತು, ಬೆತ್ತಲಿತನ ಕಾಣಿಸಲ್ಪಡ್ತು. ಪಾಪ ಮಾಡುವ ಪ್ರತಿಯೊಬ್ಬನು ನಾಚಿಕೆಗೆ ಒಳಪಡ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ಬೆತ್ತಲ್ ಹಾಕ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ಅವಮಾನಕ್ಕೆ ಗುರಿ ಆಗ್ತಾನೆ. ಇವರ ಕಣ್ ತೆರೆಯಲ್ಪಟ್ಟವು. ಆದ್ರೆ ಇನ್ನೊಂದು ತೋಟದಲ್ಲಿ ಆತನು ಮುಖವನ್ನೂ ಕೂಡ ಎತ್ತಿ ನೋಡ್ಲಿಕ್ಕೆ ಆಗದಿರುವಂತ ಬಾಧೆಗೆ ಒಳಗಾಗಿ ತನ್ನ ಕಣ್ಣುಗಳನ್ನ, ತನ್ನ ಮುಖವನ್ನು ಮುಚ್ಚಿಕೊಂಡನು. ಇದನ್ನ ನೆನ್ಸ್ಕೊಳ್ಬೇಕಾದ್ರೆ, ಈ ಪಾಪವನ್ನು ನೆನ್ಸ್ಕೊಳ್ಬೇಕಾದ್ರೆ, ಸ್ವಾಮಿ ನನ್ನಿಂದ ಆದ್ರೆ ಈ ಪಾತ್ರೆಯನ್ನು ತೆಗೆದ್ಬಿಡು ಅನ್ನೋಷ್ಟು ಶಾರೀರದ ವೇದನೆಯನ್ನು ಆತನು ಅನುಭವಿಸಿದನು. ಲಿಟ್ರಲಿ ಒಂದೊಂದು ವೇದನೆ ಆತನು ಅನುಭವಿಸಿದಂಥದ್ದು ಈ ಪ್ರಪಂಚದಲ್ಲಿ ಆದಾಮನಿಂದ ಹಿಡಿದು ಇನ್ನು ಪ್ರಕಟಣೆ ಗ್ರಂಥ ತನಕ ಇರುವ ಯಾವ ಜನರು ಕೂಡ ಆ ಬಾಧೆನ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಯಾರು ಕೂಡ ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಭೂಮಿಗೆ ಏನಾಯ್ತು? ಶಾಪ ಪ್ರಾರಂಭವಾಯ್ತು. ಕರ್ಸು ಈ ಭೂಮಿಗೆ ಬಂತ್ರಿ. ಆದ್ರೆ ಇನ್ನೊಂದು ಹತ್ರ ಬರ್ಬೇಕಾದ್ರೆ ಯೇಸುಸ್ವಾಮಿ ಹೇಳ್ತಾರೆ, ಇಟ್ಸ್ ಫಿನಿಶ್ಡ್. ಆದಾಮ್ ಅವರ ಡಿಸ್ಒಬೆ, ಅವರ ಒಂದು ಡಿಸ್ಒಬೆ ಏನ್ ಹೇಳ್ತಾರೆ, ಅವರ ಅವಿಧೇಯತೆಯಿಂದ ಯಾರು ಶಾಪವನ್ನು ತೆಗೆದುಕೊಂಡು ಬಂದ್ರು, ಇನ್ನೊಬ್ಬ ಆದಾಮನ ಮೂಲಕವಾಗಿ ಆ ಶಾಪ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿ ತಾನು ಮರಣವನ್ನು ಹೊಂದೋದ್ರ ಮೂಲಕವಾಗಿ ಸ್ವಾಮಿ ಜೋರಾಗಿ ಹೇಳ್ತಾರೆ, ತೀರಿತು ಎಂಬುದಾಗಿ. ಶಿಲ್ಬೆ ಮೇಲೆ ಇರ್ಬೇಕಾದ್ರೆ 6ನೇ ಮಾತೇನು? ಏನು? ತೀರಿತು. ಇಟ್ಸ್ ಫಿನಿಶ್ಡ್. ತೀರಿತು, ನಾನು ಅದನ್ನು ತೀರಿಸಿದ್ದೇನೆ. ಯಾರು ಆ ಹಣ್ಣನ್ನು ತಿಂದು ಭೂಮಿಗೆ ಶಾಪವನ್ನು ತೆಗೆದುಕೊಂಡು ಬಂದ್ರು, ಇವಾಗ ಆತನು ಯಾವ ಹಣ್ಣನ್ನು ತಿನ್ನಲಿಲ್ಲ, ಆ ಶಾಪವನ್ನೇ ತಾನು ತಿಂದು, ಆ ಪಾಪದ ಎಲ್ಲಾ ಸಂಗತಿಗಳನ್ನು ತಾನೇ ತಿಂದು, ಈಗ ಆತನು ತನ್ನ ಪ್ರಾಣವನ್ನೇ ಶಿಲ್ಬೆ ಮೇಲೆ ಒಪ್ಪಿಸಿಕೊಟ್ಟವನಾಗಿ ಯೇಸುಸ್ವಾಮಿ ಹೇಳ್ತಾರೆ, ಇಟ್ಸ್ ಎ ಫಿನಿಶ್ಡ್. ಇದು ತೀರಿತು. ಪ್ರೈಸ್ ದಿ ಲಾರ್ಡ್. Look at this, another one comparison. Okay. ಯಾವ ಹಣ್ಣದು? ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರ ಆಯ್ತು. Look at this tree. ಇಲ್ಲೊಂದು ಮರ ಇದೆ ರೀ. ಯಾವ ಮರದ ಹಣ್ಣನ್ನು ತಿಂದು ಭೂಮಿಗೆ ಶಾಪ ಬಂತು, ಇವಾಗ ಅಂಥದೇ ಮರಕ್ಕೆ ಆತನು ಜಡಿಯಲ್ಪಡ್ಬೇಕಾಯ್ತ್ರಿ. ಯಾವ್ದಿದು? ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸ್ತಾ ಇದೆ. ಇಲ್ಲಿ ನೋಡೋಣ, ಇದು ಒಳ್ಳೆದರ ಕೆಟ್ಟದನ ಅರುವನ್ನು ಹುಟ್ಟಿಸ್ತದೋ ಇಲ್ಲೋ ನೋಡೋಣ. ಎಸ್ ಆರ್ ನೋ? ಏನು ಇದ್ರಲ್ಲಿ ಏನು ಒಳ್ಳೆದರ ಕೆಟ್ಟದರ ಇದಾರೆ? ಇದ್ರೊಳಗಡೆ ಏನು ಒಳ್ಳೇದಿದೆ ಹೇಳ? ನಾನು ಎಲ್ಲರೂ ಕೇಳಿಸ್ಕೊಡ್ರಿ. ನಂಬುವವನಿಗೆ ರಕ್ಷಣೆ, ನಂಬದೇ ಇರೋವನಿಗೆ ದಂಡನೆ. ಶಿಲುಬೆ ಮರಣವನ್ನ ನಂಬುವ ಪ್ರತಿಯೊಬ್ಬರಿಗೂ ಈ ಸುವಾರ್ತೆ ಏನಾಗಿದೆ? ಜೀವವಾಗಿದೆ. ಆಮೆನ್. ಜೀವವಾಸನೆ ಆಗಿದೆ. ಇದು ಜೀವ ಕೊಡುವಂಥದ್ದಾಗಿದೆ. ಆದ್ರೆ ನಂಬದೇ ಇರುವವನಿಗೆ ಅದು ದಂಡನೆಯನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ ರೀ. ಯಾರು ರಿಜೆಕ್ಟ್ ಮಾಡ್ತಾರೋ ಅವರಿಗೆ ದಂಡನೆ ತರುವಂಥದ್ದಾಗಿದೆ. ಈ ಟ್ರೀ ಮುಂದೆ ಬಂದು ಅವಿದ್ಯರಾಗಿ ಹಣ್ಣು ತಿಂದು ಇಡೀ ಭೂಲೋಕಕ್ಕೆ ಶಾಪವನ್ನು ತೆಗೆದುಕೊಂಡು ಬಂದ್ರು. ಇಲ್ಲೊಂದು ಟ್ರೀ ಇದೆ, ಅದೇ ಟ್ರೀ ಮೇಲೆ ಈ ಹಣ್ಣು ನಮಗೆ ನಿತ್ಯ ಜೀವನ ತರುವಂಥದ್ದಾಗಿದೆ, ನಮಗೆ ಜೀವನ ತೆಗೆದುಕೊಡುವಂಥದ್ದಾಗಿದೆ. ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸ್ತಾ ಇದೆ. ಎಸ್, ಇವತ್ತು ನಮಗೆ ಗೊತ್ತಾಗಿದೆ ನಮ್ಮೆಲ್ಲರ ರಕ್ಷಣೆ ಎಲ್ಲಿದೆ? ಈ ಮರದ ಮೇಲಿದೆ ರೀ. ಅದಕ್ಕೆ ಶಿಲುಬೆ ನಮಗೆ ಇವತ್ತು ಜಯದ ಗುರುತಾಗಿದೆ ರೀ. ಶಿಲುಬೆ ನಮಗೇನಾಗಿದೆ? ಜಯದ ಗುರುತಾಗಿದೆ. ಶಿಲುಬೆ ನಮಗೆ ರಕ್ಷಣೆ ಗುರುತಾಗಿದೆ. ಶಿಲುಬೆ ನಮಗೆ ವಿಮೋಚನೆ ಗುರುತಾಗಿದೆ. ಶಿಲುಬೆ ನಮಗೆ ಕ್ಷಮಾಪಣೆ ಗುರುತಾಗಿದೆ. ಆ ಮರ ಮರಕ್ಕೆ ತೂಗ ಹಾಕಲ್ಪಟ್ಟವನು ಶಾಪಗ್ರಸ್ತನಾಗಿ ಆ ಶಾಪಕ್ಕೆ ದಂಡನೆಯನ್ನು ಅನುಭವಿಸಿ ಪ್ರಾಯಶ್ಚಿತವಾಗಿ ನಮಗೆ ವಿಮೋಚನೆಯನ್ನ, ರಕ್ಷಣೆಯನ್ನು ಆತ ನಮಗೆ ಸಂಪಾದಿಸಿ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಂಪ್ಯಾರಿಸನ್ ಸಿಗ್ತಾ ಇದೆ. ಏದೇನ್ ತೋಟಕ್ಕೂ ಗೆತ್ಸೆಮನೆ ತೋಟಕ್ಕೂ, ಏದೇನ್ ತೋಟದಲ್ಲಾದ ಘಟನೆಗಳಿಗೂ ಯೇಸು ಸ್ವಾಮಿ ಲೈಫ್ನಲ್ಲಿ ಆದಂಥ ಘಟನೆಗಳಿಗೂ ಎಕ್ಸಾಕ್ಟ್ ನಮಗೆ ಲಿಂಕ್ ಸಿಗ್ತಾ ಇದೆ. ಏನಾದ್ರೂ ಅವರು
ಶಾಪ ಬಂದಿದ ತಕ್ಷಣ ಏನಾಯ್ತು ಈಗ ಅವ್ರ ತೋಟದಿಂದ ಹೊರಡಿಸಲ್ಪಟ್ರು ಅವರು. ಓಕೆ, ಒಬ್ಬ ಕೆರೂಬಿನ ನಿಲ್ಲಿಸ್ಬಿಟ್ರಲ್ಲಿ ದೇವರು ಬಂದು ಕೈ ಚಾಚಿ ಜೀವ ವೃಕ್ಷದ ಹಣ್ಣು ಎಲ್ಲಿ ಇವರು ತಿಂದಾರೋ ಎಂಬುದಾಗಿ. ಅದು ದೇವ್ರಿಗೆ ಸ್ತೋತ್ರ ರೀ. ಅವ್ರು ಅಲ್ಲಿಂದ ತೋಟದಿಂದ ಹೊರಗೆ ಅವರು ದೊಬ್ಬಲ್ಪಟ್ರಿ. ಅವರು ಜಸ್ಟ್ ಲುಕ್ ಅಟ್ ದಿಸ್, ಈ ಪಿಕ್ಚರ್ ನೋಡ್ರಿ. ಜೀಸಸ್ ಪೇ ದ ಫುಲ್ ಪ್ರೈಸ್. ಯೇಸು ಸ್ವಾಮಿ ಸಂಪೂರ್ಣವಾದಂತ ಕ್ರಯವನ್ನು ಕಟ್ಟಿದ್ದಾನೆ. ಇಲ್ಲಿ ತೋಟದಿಂದ ಹೊರಗೆ ದಬ್ಬಲ್ಪಟ್ರು, ಆದರೆ ಸ್ವಾಮಿಯ ಬಾಸುಂಡೆಗಳ ಮೂಲಕವಾಗಿ ಆತನ ಫುಲ್ ಪ್ರೈಸ್ ಅನ್ನ ನಮಗೆ ಆ ದಂಡನೆಯ ಏನ್ ಕಟ್ತಾರೆ ಅದಕ್ಕೆ ಕ್ರಯವನ್ನ ಕಟ್ಟಿ ನಮ್ಮನ್ನೆಲ್ಲರನ್ನ ದೇವರು ಇವತ್ತು ಅಪ್ಪಿಕೊಂಡಿದ್ದಾನ್ರಿ. ನಾವು ಇವತ್ತೆಲ್ಲರೂ ಇಲ್ಲಿ ರಕ್ಷಿಸಲ್ಪಟ್ಟು ಈ ಮಂದಿರದಲ್ಲಿ ಇವತ್ತು ನಾವು ಕುತ್ಕೊಂಡಿದ್ದೀವಿ ಅಂದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಕ್ರಯ ಕಟ್ಟಿದ್ದಾನ್ರಿ. ಆತನು ಅದಕ್ಕೆ ಬಿಲ್ ಪೇ ಮಾಡಿದ್ದಾರೆ. ಯೇಸು ಸ್ವಾಮಿ ಬಿಲ್ ಪೇ ಮಾಡಿದ್ದಾರೆ. ಯಾವುದರಿಂದ? ತನ್ನ ದೇಹವನ್ನು ಒಪ್ಪಿಸಿಕೊಡುವುದರಿಂದ. ಕಂಪ್ಲೀಟ್ ತನ್ನ ದೇಹವನ್ನು ಆತನು ಒಪ್ಪಿಸಿಕೊಡುವುದರಿಂದ. ಅವರ್ ಕರ್ಸ್ ಹಿಸ್ ಕ್ರಾಸ್. ನಮ್ಮ ಶಾಪ ಆತನ ಶಿಲ್ಬೆ. ಅವರ್ ಡೆಪ್ಟ್, ನಮ್ಮ ಸಾಲ ಹಿಸ್ ಬ್ಲಡ್, ಆತನ ರಕ್ತ. ಅವರ್ ಡೆತ್ ಹಿಸ್ ಲೈಫ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತಿದೆ ಜಡ್ಜ್ಮೆಂಟ್ ಎಕ್ಸಿಕ್ಯೂಟೆಡ್, ಸಾಲ್ವೇಷನ್ ಅಕಾಂಪ್ಲಿಷ್ಡ್. ಅವರು ಹೊರಡಿಸಲ್ಪಟ್ರು. ಈತನು ಕೂಡ ಹೊಡೆಸಲ್ಪಟ್ಟ. ಪ್ರೈಸ್ ದಿ ಲಾರ್ಡ್. ನಮ್ಗೆಲ್ಲರಿಗೂ ಆತನ ದಂಡನೆಯನ್ನ ಅನುಭವಿಸಿ ಇದಕ್ಕೊಂದು ಕ್ರಯ ಕಟ್ಟಬೇಕಾಗಿತ್ತು ಅವರು. ಆ ಕ್ರಯ ಏನಂದ್ರೆ ತೋಟದಿಂದ ಹೊರಗಡೆ ದಬ್ಬಲ್ಪಡಬೇಕಾಗಿತ್ತು. ಆದ್ರೆ ಇಲ್ಲಿ ಒಂದು ಕ್ರಯ ಇದೆ. ತನ್ನ ದೇಹವನ್ನು ಒಪ್ಪಿಸಿಕೊಡೋದ್ರ ಮೂಲಕವಾಗಿ ಇವತ್ತು ಆ ಕ್ರಯವನ್ನು ಕಟ್ಟಿ ನಮ್ಗೆಲ್ಲರಿಗೂ ಸ್ವಾಮಿ ಸಂಪಾದಿಸಿಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ ಆಡಮ್ ಆಲ್ ವಿ ಡೈ. ನೋಡ್ರಿ, ಆದಾಮನ ಜೊತೆ ಎಲ್ಲರೂ ಪಾಪವನ್ನ ಮಾಡಿದ್ರು. ಸಿನ್ ಅಂಡ್ ಡೆತ್, ಪಾಪ ಮತ್ತು ಮರಣ ಬಂತು. ಆದ್ರೆ ಇನ್ ಕ್ರೈಸ್ಟ್ ಶಲ್ ಆಲ್ ಬಿ ಮೇಡ್ ಅಲೈವ್. ಎಲ್ಲರೂ ಕೂಡ ಜೀವಿಸಲ್ಪಟ್ರವರು. ಇಲ್ಲಿ ನೋಡ್ರಿ ಹೇಳ್ತಿದೆ, ಇದಕ್ಕೂ ಜೀವಕ್ಕೂ ಮರಣಕ್ಕೂ ಮಧ್ಯೆ ಏನಿದೆ? ದ ಕ್ರಾಸ್, ಶಿಲುಬೆ ಇದೆ ರೀ. ಎಲ್ಲರ ಕಿವಿಗಿಟ್ಟು ಕೇಳಿಸ್ಕೊಡ್ರಿ. ಶಿಲುಬೆಯ ಹೊರತು ಯಾವೊಬ್ಬ ಮನುಷ್ಯನು ಕ್ಷಮಿಸಲ್ಪಡೋದಿಲ್ಲ ರೀ. ಪೂಜೆ ಪುನಸ್ಕಾರದಿಂದ ಕ್ಷಮಿಸಲ್ಪಡೋದಿಲ್ಲ. ಯಜ್ಞ ನೈವೇದ್ಯಗಳಿಂದ ಕ್ಷಮಿಸಲ್ಪಡೋದಿಲ್ಲ. ದಾನ ಧರ್ಮಗಳಿಂದ ಕ್ಷಮಿಸಲ್ಪಡೋದಿಲ್ಲ. ಬಲಿಗಳನ್ನು ಕೊಡೋದ್ರ ಮೂಲಕವಾಗಿ ಕ್ಷಮಿಸಲ್ಪಡೋದಿಲ್ಲ. ನಮ್ಮ ಕ್ಷಮಾಪಣೆ ಇದೆ ಅಂದ್ರೆ ಅದು ಕೇವಲ ಕ್ರಿಸ್ತನು ನಮಗೋಸ್ಕರ ಹೊತ್ತು ತನ್ನ ಪ್ರಾಣವನ್ನು ಕೊಟ್ಟ ಶಿಲುಬೆಯಲ್ಲಿ ಮಾತ್ರ ನಮಗೆ ರಕ್ಷಣೆ ಇದೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಡೆತ್ ಬಂತು. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಏನ್ ಬಂತು? ಅವ್ರ ಹಣ್ಣನ್ನು ತಿನ್ನೋದ್ರ ಮೂಲಕವಾಗಿ ಪಾಪ ಬಂತು ಮತ್ತು ಮರಣ ಬಂತು. ಬಟ್ ಆದ್ರೆ ಸ್ವಾಮಿ ಯಾವಾಗ ತನ್ನ ಶಿಲುಬೆ ಮೇಲೆ ತನ್ನ ಮರಣವನ್ನು ಆತನು ಹೊಂದಿದನೋ, ನಮಗೆ ಆತನ ಕೃಪೆಯನ್ನು ಮತ್ತು ನಮಗೆ ನಿತ್ಯ ಜೀವವನ್ನು ತಂದು ಕೊಟ್ಟಿದ್ದಾನೆ. ಎಲ್ಲರ ಕೃಪೆ ಮತ್ತು ನಿತ್ಯ ಜೀವ. ನಿಮ್ ತಲೆ ಮೇಲೆ ಏನಿದೆ ಹೇಳ್ರಿ? ಕೃಪೆ ಇದೆ. ನಿಮ್ ತಲೆ ಮೇಲೆ ಏನಿದೆ? ರಕ್ಷಣೆ ಇದೆ. ನಿಮ್ ತಲೆ ಮೇಲೆ ಏನಿದೆ? ನಿತ್ಯ ಜೀವ ಇದೆ. ಇಲ್ಲಿ ಕೃಪೆ ಇದೆ, ಇಲ್ಲಿ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಯಾರು ಕೃಪೆಗೆ ಒಳಪಡ್ತಾರೋ ಅವರ ಹೃದಯ ನಿಲ್ಲುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಶಾರೀರಿಕವಾಗಿ ನಿಲ್ಬೋದು, ಆತ್ಮಿಕವಾಗಿ ಕೂಡ ಅಲ್ಲಿ ಬಡಿತಾನೆ ಇರ್ತೈತೆ ಅದು. ಆ ಜೀವ ಯಾವತ್ತಿಗೂ ಮಣ್ಣಿಗೆ ಮಣ್ಣಾಗಿ ಹೋಗೋದಿಲ್ರಿ. ಜೀವ ಯಾವತ್ತು ಕ್ರಿಸ್ತನಲ್ಲಿ ಮರೆಯಾಗಿ ಕ್ರಿಸ್ತನ ಜೊತೆ ಸದಾ ಕಾಲ ಬಾಳುವಂಥದ್ದಾಗಿರ್ತದೆ ಅದು. ಆಮೇನ್. ಇಲ್ಲಿ ಹೇಳ್ತಿದ್ದೆ, ಫಾರ್ ಸಿನ್ ಬೈ ಮ್ಯಾನ್ ಕೇಮ್ ಡೆತ್. ಮನುಷ್ಯನ ಮೂಲಕವಾಗಿ ಏನ್ ಬಂತು? ಪಾಪ ಮಾಡೋದ್ರ ಮೂಲಕವಾಗಿ ಮರಣ ಬಂತು. ಬೈ ಮ್ಯಾನ್ ಕೇಮ್ ಆಲ್ಸೋ ದ ರಿಸರ್ವೆಕ್ಷನ್ ಆಫ್ ಡೆತ್. ಅದು ಇನ್ನೊಬ್ಬ ಮರಣದ ಮೂಲಕವಾಗಿ ನಮಗೇನ್ ಸಿಕ್ತು? ಮರಣದಿಂದ ಪುನರುತ್ಥಾನ ನಮಗೆ ಸಿಕ್ತು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಹೋದ್ರಿ ಅದು ನೀವು 15:22 ನಲ್ಲಿ ಇದೆ ಅದು. ಹೇಳ್ತಿದೆ, ಓನ್ಲಿ ಜೀಸಸ್ ಕ್ಯಾನ್ ಮೂವ್ ಯು ಫ್ರಮ್ ಡೆತ್ ಟು ಲೈಫ್. ಯೇಸು ಸ್ವಾಮಿ ಮಾತ್ರ ನಮಗೆ ಮರಣದಿಂದ ಜೀವಕ್ಕೆ ನಡೆಸಲಿಕ್ಕೆ ಸಾಧ್ಯ ರೀ. ಹಲ್ಲೆಲೂಯಾ. ಸೇ ಹಲ್ಲೆಲೂಯಾ. ಯಾವಾಗ ಅವರು ಈ ಮರಣ ಯಾವಾಗ ಬಂತು, ಈ ಶಾಪ ಯಾವಾಗ ಬಂತು, ಅವ್ರು ಏನ್ ಮಾಡಿದ್ರು? ತೋಟದ ಒಳಗಡೆ ಓಡೋಗಿ ಅವ್ರು ಬಚ್ಚಿಟ್ಕೊಂಡ್ರು. ಲುಕ್ ಅಟ್ ದಿಸ್ ಪಿಕ್ಚರ್. ಏನ್ ಮಾಡಿದ್ರು ಅವರು?
ದೇವ್ರು ಬಂದು ಕೇಳ್ತಾರೆ, ಆದಾಮನೇ ನೀನು ಎಲ್ಲಿದ್ದೆ? ಆದಾಮ್, ವೇರ್ ಆರ್ ಯು? ಜೋರ ಕೂಗಿ ಹೇಳ್ತದೆ ದೇವ್ರು, ಎಲ್ಲಿದೆಯಾ? ಅವರಿಬ್ರು ಏನ್ ಮಾಡಿದ್ರು? ದೇ ಹೈಡ್ ದೆಮ್ ಸೆಲ್ಫ್. ಅಂದ್ರೆ ತಮ್ಮನ್ ತಾವು ಏನ್ ಮಾಡಿದ್ರು? ಬಚ್ಚಿಟ್ಕೊಂಡ್ರು. ಅವರು ಮರಗಳ ಹಿಂದೆ ಹೋಗಿ ಅವ್ರು ಬಚ್ಚಿಟ್ಕೊಂಡ್ರು. ಒನ್ ಪಿಕ್ಚರ್ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಅವ್ರು ಬಚ್ಚಿಟ್ಕೊಳ್ಳಲಿಕ್ಕೆ ಕಾರಣ ಏನು? ಯಾರಾದ್ರೂ ಹೇಳ್ರಿ, ಯಾಕೆ ಬೆತ್ತಲಾಗಿದ್ಕೆ ನಾಚಿಕೆ ಪಟ್ರು ಅವರು. ಕರೆಕ್ಟ್ ಅದಲ್ಲ. ಯಾಕೆ ಬಚ್ಚಿಟ್ಕೊಂಡು ಹೋದ್ರು? ದೇವ್ರ ಪ್ರಸನ್ನತೆಯಿಂದ ಯಾಕೆ ಓಡೋದ್ರು ಅವರು? ಕಮನ್ ಹೇಳ್ರಿ. ಆಜ್ಞೆಗಳನ್ನ ಮೀರಿದ್ರೆ. ಎಕ್ಸಾಕ್ಟ್ಲಿ ರೈಟ್. ಆಜ್ಞೆಗಳನ್ನ ಮೀರಿದ್ರು ಅವರು. ಆಮೇಲೆ ಯಾಕೆ ಬಚ್ಚಿಟ್ಕೊಂಡ್ರು ಓಡೋಗಿ? ಆಜ್ಞೆಗಳನ್ನು ಮೀರಿ ಎಲ್ಲ ಪಾಪ ಮಾಡಿದ್ರಿಂದ. ವೆರಿ ಸಿಂಪಲ್ ರೀ. ಪಾಪ ಮಾಡಿದ್ರಿಂದ, ದೇವರ ಆಜ್ಞೆಯನ್ನ ಮೀರಿದ್ದರಿಂದ. ಆಮೇಲೆ ಯಾಕೆ ಬಚ್ಚಿಟ್ಕೊಂಡ್ರು? ಸೈತಾನ್ ಮಾತು ಕೇಳಿದ್ದರಿಂದ, ಸೈತಾನ್ ಆಲೋಚನೆ ಕೇಳಿದ್ದರಿಂದ, ಅವನ್ ಮಾತು ಕೇಳಿ ಹಣ್ಣನ್ನು ಕಿತ್ಕೊಂಡು ತಿಂದಿದ್ದರಿಂದ, ಈಗ ಶಾಪ ಅವ್ರ ಮೇಲೆ ಬಂತು ಎಂಬುದಾಗಿ ಅವ್ರಿಗೆ ಗೊತ್ತಾದ್ದರಿಂದ, ನಿತ್ಯವಾದ ಮರಣ ನಮಗೆ ಸಂಭವಿಸ್ತು ಎಂಬುದಾಗಿ ಅವರು ನಂಬಿದ್ದರಿಂದ, ಈಗ ಅವ್ರು ಎಲ್ಲಿಂದ ಓಡೋದ್ರು? ದೇವರ ಪ್ರಸನ್ನತೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಮರದ ಹಿಂದೆ ಅವರು ಅಡಗಿಕೊಂಡರು. ಆದ್ರೆ ಇನ್ನೊಬ್ಬ ಮನುಷ್ಯ ಮರದಿಂದ ಆಡಿಕೊಳ್ಳಲಿಲ್ಲ. ಅದೇ ಮರವನ್ನು ಹೊತ್ಕೊಂಡು ಪಬ್ಲಿಕ್ ಆಗಿ ಆತನು ಅವಮಾನಿಸಲ್ಪಟ್ಟನರೇ. ಪಬ್ಲಿಕ್ ಆಗಿ ಅವಮಾನಿಸಲ್ಪಟ್ಟನ. ಯೆರೂಸಲೇಮಿನ ಬೀದಿಯಲ್ಲಿ ಜನರ ಮುಂದೆಯೇ ಆ ಮರವನ್ನ, ಯಾವ ಮರದ ಹಿಂದೆ ಇವರು ಅಡ್ಕೊಳ್ತಾ ಇದ್ರು, ಈಗ ಅದೇ ಮರವನ್ನು ಹೊತ್ತುಕೊಂಡು ಸ್ವಾಮಿ ನಮಗೋಸ್ಕರ ಯೆರೂಸಲೇಮಿನ ಬೀದಿನಲ್ಲಿ ಆತನು ಎಲ್ಲರಿಂದ ಧಿಕ್ಕರಿಸಲ್ಪಟ್ಟವನಾಗಿ, ಅವಮಾನಿಸಲ್ಪಟ್ಟವನಾಗಿ, ನಿಂದೆಗೆ ಒಳಗಾಗಿ, ಮುಖದ ಮೇಲೆ ಥೂ ಅಂತಂದೇಳಿ ಆತನಿಗೆ ಹೋಗಿದ್ರು. ಕೆಸರು ಮತ್ತೆ ಸಗಣಿನ ತೆಗೆದುಕೊಂಡು ಆತನಿಗೆ ಹೊಡಿತಾ ಇದ್ರು ಎಂಬುದಾಗಿ ಚರಿತ್ರೆಕಾರನ ಸಿಸೋರಿಯ ತನ್ನ ಚರಿತ್ರೆ ಪುಸ್ತಕದಲ್ಲಿ ಬರೀತಾನೆ. ಫ್ಯಾಲ್ವಿಯಸ್ ಜೋಸಫಸ್ ಕೂಡ ತನ್ನ ಚರಿತ್ರೆ ಪುಸ್ತಕದಲ್ಲಿ ಅನೇಕ ದಾಖಲಾತಿಗಳು ಇದೆ ರೀ. ನಾನು ಹೇಳ್ತೀನಲ್ಲ, ಇದು ನನಗೆ ಹೇಳಲಿಕ್ಕೆ 6 to 7 hours ಬೇಕಿದ್ದು. ವೆರಿ ವ್ಯಾಸ್ಟ್ ಸಬ್ಜೆಕ್ಟ್ ಇದು, ದೊಡ್ಡ ಸಬ್ಜೆಕ್ಟ್ ಇದು. ಜಸ್ಟ್ ಪಿಕ್ಚರೈಸ್ಡ್ ಅಲ್ಲಿ ಇರುವಂತದ್ದು ನಿಮಗೆ ಗ್ಲಿಮ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಸಣ್ಣ ತುಣುಕುಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನ ನೆನ್ಸ್ಕೊಳ್ಬೇಕಾದ್ರೆ, ಇದನ್ನ ಧ್ಯಾನ ಮಾಡ್ಲಿಕ್ಕೆ ಇದು ಎಷ್ಟು ಟೈಮ್ ತೆಗೆದುಕೊಂಡು, ಎಷ್ಟು ಸಮರ್ಪಣೆಯಿಂದ ಕೂತ್ಕೊಂಡು, ಫಾಸ್ಟಿಂಗ್ ನಲ್ಲಿ ಇದ್ದು ನಾವು, ಓಕೆ, ಎಷ್ಟು ನಾವು ಧ್ಯಾನ ಮಾಡಿ ಮೊಣಕಾಲೂರಿ ಕಣ್ಣೀರಿಟ್ಟು ಪ್ರಾರ್ಥಿಸಿದ ನಾವು ಧ್ಯಾನ ಮಾಡಬೇಕಾಗಿದ್ದೇವೆ. ಹಲೋ. ಪಾಪ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಪ್ರಸನ್ನತೆಯಿಂದ ಓಡಿ ಹೋಗ್ತಾನೆ. ಅವಮಾನಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನು ದೂರ ಓಡಿ ಹೋಗ್ತಾನೆ. ಪಾಪ ಮಾಡೋನು ಯಾವಾಗ ಪಬ್ಲಿಕ್ ಆಗ್ತಾ ಇತ್ತೋ ತಾನನ್ನು ತಾನು ಹೈಡ್ ಮಾಡ್ಕೊಳ್ತಾನೆ. ಬಟ್ ದೇವ್ರ ಸ್ತೋತ್ರ ರೀ, ನಮ್ಮೆಲ್ಲ ಅವಮಾನಗಳನ್ನ ಸ್ವಾಮಿ ಆತನ ಪಬ್ಲಿಕ್ ಆಗಿ ಆತನ ಅನುಭವಿಸಿದಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜಾದಿ ರಾಜನು ಪರಲೋಕದಲ್ಲಿ ಸಿಂಹಾಸನ ಮೇಲೆ ಕುತ್ಕೊಂಡು ಇಡೀ ಅಖಂಡ ಬ್ರಹ್ಮಾಂಡವನ್ನ ಆತನು ಆಳ್ಬೇಕಾಗಿರುವಂತ ಸ್ವಾಮಿಯು ಪಬ್ಲಿಕ್ ನಲ್ಲಿ ಒಂದು ಶಿಲ್ಬೆ ಮರವನ್ನು ಹೊತ್ಕೊಂಡು ಅವಮಾನಿಸಲ್ಪಟ್ಟನು. ಇದೇ ದಿನ ಅದು, ಇದೇ ದಿನ. ಪ್ರೈಸ್ ದಿ ಲಾರ್ಡ್. ಅವರ ಕಾಲುಗಳು ಯಾರ ಬಳಿಗೆ ನಡೆಸಲ್ಪಟ್ಟು? ಯಾವ್ದ್ರ? ಆ ಮರದ ಬಳಿಗೆ ನಡೆಸಲ್ಪಡ್ತು. ದೇರ್ ಫೀಟ್, ಓಕೆ, ಇಲ್ಲಿ ನೋಡ್ರಿ, ಹಿಸ್ ಫೀಟ್ ಕವರ್ಡ್ ವಿತ್ ಸರ್ಪೆಂಟ್. ಆದಾಮ ಅವರ ಕಾಲು ಮರದ ಬಳಿಗೆ ನಡೆಸ್ತು. ಅವರು ಕಾಲು ನಡೆಸ್ತು. ಅಲ್ಲಿ ನಡೆಸಿ ಏನಾಯ್ತು? ಪಾಪ ಮಾಡಲಿಕ್ಕೆ ಕಾರಣವಾಯ್ತು ಅವ್ರ ಕಾಲು. ಆದ್ರೆ ಇನ್ನೊಂದು ಕಾಲು ಯೆರೂಸಲೇಮಿನ ಬೀದಿನಲ್ಲಿ ಶಿಲ್ಬೆ ಮೇಲೆ ಆ ಕಾಲಿಗೆ ಮೊಳೆ ಜಡಿಸೋಕೊಳ್ಳೋದಕ್ಕಿಂತ ಮುಂಚೆ ಅದೇ ಕಾಲಿಗೆ ಪರ್ಫ್ಯೂಮ್ನಿಂದ ಅದು ಅಭಿಷೇಕಿಸಲ್ಪಟ್ಟಿದ್ದಾರೆ. ಹಲ್ಲೆಲೂಯ. ಪರ್ಫ್ಯೂಮ್ನಿಂದ ಅಭಿಷೇಕಿಸಲ್ಪಟ್ಟು ತನ್ನ ತಲೆ ಕೂದಲಿನಿಂದ ಸ್ವಾಮಿ ಪಾದವನ್ನ ಏನ್ ಮಾಡ್ತಾ ಇದ್ದಾಳೆ? ಒರೆಸ್ತಾ ಇದ್ದಾಳೆ. ಕಣ್ಣೀರಿನಿಂದ, ಆ ಪರ್ಫ್ಯೂಮ್ನಿಂದ. ವೆರಿ ಕಾಸ್ಟ್ಲಿ ಪರ್ಫ್ಯೂಮ್ ಅದು. ಟುಡೇಸ್ ವ್ಯಾಲ್ಯೂ ಇಸ್ 28,000, 28,000 ರೂಪಾಯಿ ಅದು. ಒಂದು ಸೇರು ಜಟಮಾಂಸಿ ತೈಲ. ಯೇಸು ಸ್ವಾಮಿದ ಬೆಲೆ 30 ಸಿಲ್ವರ್ ಕಾಯಿನ್ಸ್. ಟುಡೇಸ್ ವ್ಯಾಲ್ಯೂ ಇಸ್ 18,000. ಯೇಸು ಸ್ವಾಮಿ ದೇಹಕ್ಕೆ 18,000 ಬೆಲೆ, ಆ ಪರ್ಫ್ಯೂಮ್ 28,000.
ಆತನ ಶಿಲ್ಬೆ ಮೇಲೆ ಆತನ ಕಾಲಿಗೆ ಮೊಳೆ ಜಡಿಸೋದಕ್ಕಿಂತ ಮುಂಚೆ ಆತನ ಕಾಲು ಅಭಿಷೇಕಿಸಲ್ಪಟ್ಟು ಒರೆಸಲ್ಪಟ್ಟು. ನಿಮ್ಗೆಲ್ಲರಿಗೂ ಈ ಗುಡ್ ಫ್ರೈಡೆ ದಿನ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನರು ಆತನ ಪಾದಕ್ಕೆ ತಗ್ಗಿಸ್ಕೊಳ್ತೀರಿ? ನಾವೆಷ್ಟು ಜನ ನಾವು ಆತನ ಪಾದಕ್ಕೆ ನಮ್ಮನ್ನು ನಾವು ಸರೆಂಡರ್ ಮಾಡ್ತೀವಿ? ಜಸ್ಟ್ ನೋಡೋಣ. ಯಾವ ಕಾಲುಗಳು ಸೈತಾನನ ಪ್ರೇರೇಪಣೆಯಿಂದ ಹಣ್ಣನ್ನು ತಿನ್ಲಿಕ್ಕೆ, ಇಡೀ ಭೂಮಿಗೆ ಶಾಪವನ್ನು ತೆಗೆದುಕೊಂಡು ಬರ್ಲಿಕ್ಕೆ ಕಾರಣವಾಯಿತು, ಅದೇ ಕಾಲಿಗೆ ಮೊಳೆಯನ್ನು ಜಡಿಸಲ್ಪಡ್ತಾರೆ. ನಮ್ಮ ಕಾಲುಗಳು ಎಷ್ಟು ಪಾಪ ಮಾಡಿಲ್ಲ ರೀ. ಪಾಪ ಮಾಡ್ಲಿಕ್ಕೆ ಹೆಂಗ್ ಓಡೋಗಿಲ್ಲ ನಮ್ಮ ಕಾಲುಗಳು. ಸೈತಾನ್ ಮಾತು ಕೇಳಲಿಕ್ಕೆ, ಪಿಶಾಚಿ ಮಾತು ಕೇಳಲಿಕ್ಕೆ ಹೆಂಗ್ ಓಡೋಗಿಲ್ಲ. ದಂಡನೆ ಬರ್ಬೇಕಾಗಿಲ್ವಾ? ಖಂಡಿತ ಅದು ನಮ್ಮ ಮೇಲೆ ದಂಡನೆ ಬರಬೇಕಿತ್ತು. ಅದೇ ದೇವ್ರಿಗೆ ಸ್ತೋತ್ರ. ದಂಡನೆಗೆ ಬದಲಾಗಿ ಸ್ವಾಮಿ ನಮ್ಗೆ ಇವತ್ತೇನು ತಂದ್ಕೊಟ್ಟಿದ್ದಾನೆ? ಆತನ ಕಾಲಿಗೆ ಮೊಳೆ ಜಡಿಸಲ್ಪಟ್ಟವನಾಗಿದ್ದಾನೆ. ಕಂಪ್ಲೀಟ್ ಆಗಿ ಅವರು ಏದೇನ್ ತೋಟದಿಂದ ಬಹಿಷ್ಕರಿಸಲ್ಪಟ್ಟವರಾಗಿ ದೇವರ ಪ್ರಸನ್ನತೆಯಿಂದ ದೂರಕ್ಕೆ ಅವರು ದಬ್ಬಲ್ಪಟ್ಟರು. ಅವರು ಇದ್ದಿದ್ದ ಪ್ಲೇಸು ನಜಾಫ್ ಅಂತಂದೇಳಿ ಇವಾಗ ಇದೆ, ಅದು ಇವತ್ತಿನ ಟುಡೇಸ್ ಪ್ಲೇಸ್ ಇದೆ ನಜಾಫ್ ಅಂತಂದೇಳಿ. ಆ ಪ್ಲೇಸ್ನಲ್ಲಿ ಅವ್ರು ಹೋಗಿ ಇರ್ಬೇಕಾಯ್ತು ಅವರು ಸ್ವಲ್ಪ ದಿವಸ. ಅಂದ್ರೆ ಏದೇನ್ ತೋಟ ದೇವ್ರ ಪ್ರಸನ್ನೆಯಿಂದ ಹೊರಗಡೆ ದೂರವಾಗಿ ಅವರು ಹೊರಡಿಸಲ್ಪಟ್ರು. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಬರ್ಬೇಕಾದ್ರೆ ಸ್ವಾಮಿ ಕೂಡ ಪಟ್ಟಣದ ಹೊರಗೆ ಆತನು ಶಿಲ್ಬೆಗೆ ಹಾಕಲ್ಪಡ್ಬೇಕಾಯ್ತ್ರಿ. ಇವರು ನೋಡಿ, ಇಲ್ಲಿ ದೇವಾಲಯ ಇದೆ, ದೇವಾಲಯದಿಂದ ದೂರ ಬಂದು ದೇವರು ಸ್ವಾಮಿ ಆತನು ಶಿಲ್ಬೆ ಮೇಲೆ ಮರಣ ಹೊಂದಬೇಕಾಯ್ತು. ಇಲ್ಲಿ ಕೂಡ ದೇವರು ಪ್ರಸನ್ನತೆಯಿಂದ ಅವರು ದೂರ ಹೊರಡಿಸಲ್ಪಟ್ರು. ದೇವರು ಕೂಡ ಪಟ್ಟಣದ ಹೊರಗೆ ಆತನು ಸಾಯ್ಬೇಕಾಯ್ತು. ಯಾಕೆ ಆತನ ಪಟ್ಟಣದ ಹೊರಗೆ ಸತ್ತನು? ನಮ್ಮನ್ನೆಲ್ಲರನ್ನು ಒಳಗೆ ತೆಗೆದುಕೊಳ್ಳೋದಕ್ಕೋಸ್ಕರ. ಯಾವ ಜನರು ಓಡೋದ್ರು, ಈಗ ಇದರಲ್ಲಿ ನಾವು ಕೂಡ ಇದೇವ್ರಿ, ನಾನು ಇದ್ದೀನಿ, ನೀವು ಇದ್ದೀವಿ. ಬಟ್ ಅದು ಕ್ರಿಸ್ತನ ಹೊರಗೆ ಸತ್ತಿದ್ರ ಮೂಲಕವಾಗಿ ದೇವಾಲಯವಾಗಿ ಇವತ್ತು ನಾವೆಲ್ಲರೂ ಒಂದಾಗಿ ಸೇರಿಸಲ್ಪಟ್ಟಿದ್ದೇವೆ. ಇವಾಗ ನಾವೆಲ್ಲ ಒಳಗೆ ಬಂದಿದ್ವಿ. ನಾವು ಎಲ್ಲಡ್ರಿ, ಇದು ದೇವರ ಮನೆ. ಎಷ್ಟು ಜನ ಒಪ್ತೀರಾ? ಇಟ್ಸ್ ಎ ಗಾಡ್ಸ್ ಹೌಸ್. ಕರೆಕ್ಟ್ ಹೌದಲ್ಲ? ಇದು ಗಾಡ್ಸ್, ಇಟ್ಸ್ ಎ ಪಾಟರ್ ಹೌಸ್. ಇದೊಂದು ಕುಂಬಾರನ ಮನೆ. ಇದು ಇಟ್ಸ್ ಎ ಗಾಡ್ಸ್ ಹೌಸ್. ಇಟ್ಸ್ ಎ ಕಿಂಗ್ ಪ್ಯಾಲೇಸ್. ಎಲ್ಲ ನಮ್ಮ ಮನೇಲಿ ನಾವಿದ್ವಿ. ನಮ್ಮ ಮನೇನ ಬಿಟ್ಟು ಈ ಮನೆಗೆ ನಾವು ಬಂದಿದ್ದೇವೆ. ಎಲ್ಲರೂ ರೆಡಿ ಆಗ್ರಿ. ಅದೇ ತರ ಭೂಲೋಕದ ಮನೆಯನ್ನು ಬಿಟ್ಟು ಪರಲೋಕದ ಮನೆ ನಾವೆಲ್ಲರೂ ಸೇರ್ಬೇಕ್ರೆ. ನಾನು ನೆನೆಸ್ತೀನಿ, ಈ ಮನೆ ಒಳಗಡೆ ಬಂದಿರೋರು ನಾವೆಲ್ಲರೂ ಒಬ್ರು ಕೂಡ ಮಿಸ್ ಆಗದೆ ಎಲ್ಲ ನಾವು ಆ ಮನೆ ಒಳಗಡೆ ಹೋಗ್ಬೇಕ್ರಿ. ನಾವು ಆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಒಬ್ಬನು ಹೊರಗೆ ಆತನ ಪ್ರಾಣ ಪಡಬೇಕಾಯ್ತು. ನೋಡ್ರಿ, ಒಂದು ಹಿಸ್ಟ್ರಿ ಹೇಳ್ತದೆ. ಇದೇ ಶಿಲ್ಬೆ, ಯಾವ ಶಿಲ್ಬೆಗೆ ಹಾಕಿದ್ರು ಅದ್ರ ಕೆಳಗಡೆ ಆಡಮ್ ಸ್ಕಲ್ ಇತ್ತು ಎಂಬುದಾಗಿ. ಮತ್ತು ಅದ್ರ ಕೆಳಗಡೆ ಮಂಜೂಷ ಕೂಡ ಇತ್ತು. ಆದಾಮನಿಗೂ ಮೊದಲೇ ಆದಾಮನು ಪಾಪ ಮಾಡಿದ್ರಿಂದ ಆತನ ಸ್ಕಲ್ಗೂ ಯೇಸುಸ್ವಾಮಿ ರಕ್ತದಿಂದ ವಿಮೋಚಿಸಲ್ಪಡಬೇಕಾಗಿತ್ತು. ಮತ್ತು ಮಂಜೂಷದ ಕೃಪಾಸನಕ್ಕೂ ಕೂಡ ಲಾಸ್ಟ್ ಸ್ಯಾಕ್ರಿಫೈಸ್, ಕೊನೆಯ ಯಜ್ಞವಾದಂಥ ಯೇಸುಸ್ವಾಮಿ ರಕ್ತದಿಂದ ಮಂಜೂಷದ ಕೃಪಾಸನ ಕೂಡ ಶುದ್ಧೀಕರಿಸಲ್ಪಡಬೇಕಾಗಿತ್ತು. ಇದ್ರ ಬಗ್ಗೆ ನೆಕ್ಸ್ಟ್ ನಾನು ಮುಂದೆ ಇನ್ನೊಂದ್ಸತಿ ಸಬ್ಜೆಕ್ಟ್ ಬಂದಾಗ ನಾನು ಅದನ್ನ ನಿಮಗೆ ಹೇಳ್ತೀನಿ. ಇದ್ರ ಮೂಲಕವಾಗಿ ಭೂಮಿಗೆ ಬಂದಂತ ಅನೇಕ ಥಾರ್ನ್ಸ್ ಅಂಡ್ ಟೆಸ್ಟಿಲ್ಸ್, ಅಂದ್ರೆ ಅನೇಕ ಮುಳ್ಳು ಗಿಡಗಳು ಹುಟ್ಟಿದ್ವು, ಕಳೆಗಳು ಹುಟ್ಟಿದ್ವು, ಭೂಮಿ ಬರಡಾಯ್ತು. ಒಳ್ಳೆ ಬೆಲೆ ಕೊಡೋದ್ರ ಜೊತೆಲಿ ಏನಾಯ್ತು? ಭೂಮಿ ಕಂಪ್ಲೀಟ್ ಆಗಿ ಮುಳ್ಳು ಗಿಡಗಳಿಂದ ಆವರಿಸಲ್ಪಟ್ಟು, ಇವಾಗ ಆ ಶಾಪ ವಿಮೋಚನೆ ಆಗ್ಬೇಕಾದ್ರೆ ಇನ್ನೊಂದು ಮುಳ್ಳು ಕಿರೀಟ ಆತನ ಧರಿಸ್ಬೇಕಾಯ್ತ್ರಿ. ಯಾವ ಶಾಪಕ್ಕೆ ಸೂಚನೆ ಆಗಿದ್ವೋ ಆ ಶಾಪಕ್ಕೆ ಸೂಚನೆ ಆಗಿ ಆತನು ತನ್ನ ಮೇಲೆ ಆ ಮುಳ್ಳಿನ ಕಿರೀಟವನ್ನು ಧರಿಸಿ ಇವತ್ತು ಇಡೀ ಭೂಮಿಗೆ ಆತನ ಬಿಡುಗಡೆಯನ್ನು ತಂದುಕೊಟ್ಟಿದ್ದಾನೆ. ಇಡೀ ಮನುಷ್ಯ ಕುಲಕ್ಕೆ ಆತನು ಬಿಡುಗಡೆಯನ್ನು ತಂದುಕೊಟ್ಟಿದ್ದಾನೆ. ಇಡೀ ಶಾಪವನ್ನು ತನ್ನ ಮೇಲೆ ಹೊತ್ತವನಾಗಿ ಬಿಡುಗಡೆಯನ್ನು ತಂದುಕೊಟ್ಟಿದ್ದಾನೆ. ಇಡೀ ಮರಣವನ್ನ ಆತನು ಜಯಿಸಿ ನಮಗೆ ಜೀವವನ್ನು ತಂದುಕೊಟ್ಟಿದ್ದಾನೆ. ಎಲ್ಲ ಮುಳ್ಳುಗಳು, ಶಾಪಕರವಾದಂಥ ಮನುಷ್ಯನ ಜೀವಿತ, ಮನುಷ್ಯನ ಕುಟುಂಬ ಇರುವಂಥ ಎಲ್ಲ ಶಾಪಗಳನ್ನು ತಾನು ತನ್ನ ಮೇಲೆ ಹೊತ್ತುಕೊಂಡು ಆ ಮುಳ್ಳಿನ ಕಿರೀಟವನ್ನು ಆತನು ಧರಿಸಿದ್ದಾನೆ. ಆ ಮುಳ್ಳಿನ ಹೆಸರು ಪಿನಾಕ್ರೆಸ್ಟಿನ್ ಅಂತಂದೇಳಿ.
I'll go forward. ಯಾವ ಆದಾಮನನ್ನ ಮಲಗಿಸಿ ದ ಫಸ್ಟ್ ಆಪರೇಷನ್ ಥಿಯೇಟರ್ ಎಲ್ಲಿ? ಏದೇನ್ ತೋಟ. ಫಸ್ಟ್ ಆಪರೇಷನ್ ಅಲ್ಲಿ ಗಾಢವಾದ ನಿದ್ದೆ ಮಾಡಿ ಅವನು ಪಕ್ಕ ಎಲುಬನ್ನ ತೆಗೆದು ಒಬ್ಬ ಸ್ತ್ರೀನ ನೋಡಿ, ಎಲುಬಿನಿಂದ ಒಬ್ಬ ಸ್ತ್ರೀಯನ್ನು ಮಾಡಿ ಆತನ ಬೆಳಗ್ಗೆ ತಂದಿಟ್ರು. ರಿಬ್ ಇಲ್ಲಿ ಕೈಯಲ್ಲಿದೆ ನೋಡಿ, ಏನಿದೆ? ರಿಬ್ ಮೂಲಕವಾಗಿ ಹೊರಗೆ ಬಂತು. ಓಕೆ, ಇಲ್ಲಿ ಹೊಸ ಮಡಿಕೆಯಲ್ಲಿ ನೋಡ್ಬೇಕಾದ್ರೆ ಅದೇ ರಿಬ್ಬಿಗೆ ಇಲ್ಲೊಂದು ಆಪರೇಷನ್ ನಡೀತಾ ಇದೆ, ಇಲ್ಲೊಂದು ಆಪರೇಷನ್ ನಡೀತಾ ಇದೆ. ಯಾವ ರಿಬ್ಬಿಗೆ ಓಕೆ ತೆಗೆದು ಯಾರು ಹೊರಗಡೆ ಬಂದ್ರು? ಹವ್ವ ಹೊರಗಡೆ ಬಂದ್ರು. ಆದ್ರೆ ಇಲ್ಲಿ ಯಾವ ಈಟಿ ಚುಚ್ಚಲ್ಪಡ್ತೋ, ಓಕೆ, ಆತನ ರಕ್ತವು ಹೊರಗಡೆ, ರಕ್ತ ಮತ್ತು ನೀರು ಆತನ ಹೃದಯದಿಂದ ಹೊರಗಡೆ ಬಂತು. ಇದರಿಂದ ಬಂದಿದ್ದು, ಇಲ್ಲಿಂದ ಹವ್ವ ಬಂದ್ರು, ಇಲ್ಲಿಂದ ದೇವರ ಸಭೆ ಬಂದಿದ್ದೇವೆ. ಮೊದಲಿಂಗಿತ್ಯಾದಂಥ ಸಭೆ ನಾವು ಬಂದಿದ್ದೇವೆ ಇವತ್ತು. ಹಲ್ಲೆಲೂಯ. ಆ ಮೊದಲಿಂಗನ ಜೊತೆಗೆ ಸೇರ್ಲಿಕ್ಕೆ ಈ ಮೊದಲಿಂಗಿತ್ಯ ಎಂಬ ಸಭೆ ಇವತ್ತು ಸಿದ್ಧವಾಗ್ತಾ ಇದೆ. ಯಾರಾದ್ರೂ ಹೇಳ್ರಿ ಆಮೆನ್. ಫೈನಲಿ ಏನ್ ಮಾಡಿದ್ರು? ಆ ಎಲ್ಲ ಬೆತ್ತಲಿನ ತಲೆಯನ್ನ ತೆಗೆದು ಹಾಕಿ ಮರಣವನ್ನ ಹೊಂದಿದ್ದರಿಂದ ಸೈತಾನನ ಶಾಪವನ್ನ, ಮರಣವನ್ನ ಕಂಪ್ಲೀಟ್ ಆಗಿ ಸ್ವಾಮಿ ಏನ್ ಮಾಡಿದ್ರು? ಅದನ್ನ ಜಯಿಸಿ ಇವಾಗ ಆತನು ಎಲ್ಲ ಮನುಷ್ಯರ ಮಧ್ಯದಲ್ಲಿ ಆತನು ವಾಸ ಮಾಡುವನಾಗಿದ್ದಾನ್ರಿ. ಪ್ರೈಸ್ ದಿ ಲಾರ್ಡ್. ಎಲ್ಲ ಶಾಪಗಳನ್ನ, ಏದೇನ್ ತೋಟದಿಂದ ಬಂದ ಒಂದೊಂದು ಶಾಪಗಳನ್ನ ಆತನು ಕಂಪ್ಲೀಟ್ ಆಗಿ ತನ್ನ ಮೇಲೆ ಹೊತ್ತುಕೊಂಡವನಾಗಿ ಇವತ್ತು ಬಿಡುಗಡೆಯನ್ನು ಕೊಟ್ಟು, ಓಕೆ, ಆತನ ಸನ್ನಿಧಾನದಲ್ಲಿ ಕುಟುಂಬವಾಗಿ ಪ್ರಾರ್ಥಿಸುವಂತ, ಸಭೆಯಾಗಿ ಪ್ರಾರ್ಥಿಸುವಂತರ ಮಧ್ಯದಲ್ಲಿ ಹೇಗಿದ್ದಾನೆ? ಆತನು ಜಯಕರನಾಗಿ ಆತನ ಬಂದಿದ್ದಾನೆ. ಇದರಲ್ಲಿ ಯಾರು ನಂಬಿಗಸ್ತರಾಗ್ತಾರೋ ಅವರು ಆತನ ಎದೆಗೆ ಒರಗಿಸಲ್ಪಡ್ತಾರೆ. ಎಲ್ಲರೂ ಬಿಡುಗಡೆ ಆಗೋದಕ್ಕೋಸ್ಕರ ಇವರೆಲ್ಲ ಶಾಪಗಳನ್ನು ಸ್ವಾಮಿ ಅದನ್ನ ಮರಣದ ಮೂಲಕವಾಗಿ ಸೈತಾನನನ್ನ, ಯಾವ ಸೈತಾನ ಏದೇನ್ ತೋಟದಲ್ಲಿ ವಂಚಿಸಿದ್ನೋ ಆತನ ತಲೆ ಕ್ರಶ್ ಆಗಿ ಜಜ್ಜಲ್ಪಡ್ತು. ರೈಟ್? ಈಗ ಜಜ್ಜಲ್ಪಟ್ಟಂತ ಎಲ್ಲರ ವಿಮೋಚನೆಯನ್ನ, ರಕ್ಷಣೆಯನ್ನು ಸಂಪಾದಿಸಿಕೊಂಡ್ರು. ಇದರಲ್ಲೇ ಯಾರು ನಂಬಿಗಸ್ತರಾಗ್ತಾರೋ ಪರಲೋಕದಲ್ಲಿ ಆತನ ಎದೆಗೆ ಒರಗಿಸಲ್ಪಡ್ತಾರೆ. ಇದರ ಅಲ್ಟಿಮೇಟ್ ಉದ್ದೇಶ ಏನಾಗಿದೆ? ಇದರ ಅಲ್ಟಿಮೇಟ್ ರಿಸಲ್ಟ್ ಏನಾಗಿದೆ ಅಂದ್ರೆ, ಇದು ರಿಸಲ್ಟ್. ಇದರ ಕೊನೆಯ ಉದ್ದೇಶ ಏನಾಗಿದೆ? ಪ್ರತಿಯೊಬ್ಬನು ಕೂಡ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಹೊಂದಿ ಕರ್ತನ ಸನ್ನಿಧಾನದಲ್ಲಿ ಆತನ ಎದೆಗೆ ಹೊರಗಿಕೊಂಡವರಾಗಿ ಪರಲೋಕದಲ್ಲಿ ಆತನ ಜೊತೆಗೆ ಸದಾಕಾಲ ಜೀವಿಸ್ಬೇಕ್ರಿ. ಜಸ್ಟ್ ರಿಮೆಂಬರ್. ಅದರಿಂದ ಇವತ್ತು ನಾವು ರಿಮೆಂಬರ್ ದ ಗುಡ್ ಫ್ರೈಡೆ. ಈ ಗುಡ್ ಫ್ರೈಡೆ ನಾವು ಜ್ಞಾಪಕ ಮಾಡಿಕೊಳ್ಳೋಣ. 2 ತೋಟ, ಒಂದು ಏದೇನ್ ತೋಟ, ಇನ್ನೊಂದು ಗೆತ್ಸೆಮನೆ ತೋಟ. ಇನ್ನೊಂದು ಏದೇನ್ ತೋಟದಲ್ಲಾದ ಘಟನೆಗಳು, ಇನ್ನೊಂದು ಯೇಸು ಸ್ವಾಮಿಯ ಜೀವಿತದಲ್ಲಾದಂಥ ಘಟನೆಗಳು. ಇಲ್ಲಿ ಶಾಪವನ್ನು ಬಂತು, ಮರಣ ಬಂತು. ಇಲ್ಲೇನ್ ಸಿಕ್ತದೆ ನಮಗೆ? ರಕ್ಷಣೆ, ಕೃಪೆ ಮತ್ತು ಬಿಡುಗಡೆ ಸಿಗ್ತದೆ ಇಲ್ಲಿ. ಮತ್ತು ಫೈನಲಿ ನಮಗೆ ನಿತ್ಯ ಜೀವನ ತೆಗೆದುಕೊಂಡು ಬಂತು. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ಮನುಷ್ಯನು ನಮ್ಮೆಲ್ಲರಿಗೋಸ್ಕರ ಶಿಲುಬೆಯನ್ನು ಹೊತ್ತುಕೊಂಡನು, ಅವಮಾನಿಸಲ್ಪಟ್ಟನು, ಧಿಕ್ಕರಿಸಲ್ಪಟ್ಟನು, ಕೊನೆಗೆ ಮರಕ್ಕೆ ತೂಗು ಹಾಕಲ್ಪಟ್ಟನು. ನಮ್ಮೆಲ್ಲರಿಗೋಸ್ಕರ ತೀರಿತು ಎಂಬುದಾಗಿ ಹೇಳಿ ನಮ್ಮ ಶಾಪದಿಂದ ವಿಮೋಚನೆಯನ್ನು ಆತನು ತಂದುಕೊಟ್ಟನು. ಆತನ ಮರಣವನ್ನು ಹೊಂದಿದನು. ಮರಣವನ್ನು ಹೊಂದೋದ್ರ ಮೂಲಕವಾಗಿ ಇವತ್ತು ಸಭೆಗೆ ಜೀವವನ್ನು ತಂದುಕೊಟ್ಟಿದ್ದಾನೆ. ಸಭೆಗೆ ನಿತ್ಯ ಜೀವನ ತಂದು ಕೊಟ್ಟಿದ್ದಾನೆ. ಸಭೆಗೆ ಸಮಾಧಾನವನ್ನು ತಂದು ಕೊಟ್ಟಿದ್ದಾನೆ. ಸಭೆಗೆ ಇವತ್ತು ಆತನ ರಕ್ಷಣೆಯನ್ನು ತಂದು ಕೊಟ್ಟಿದ್ದಾನೆ. ಸಭೆಗೆ ಬಿಡುಗಡೆಯನ್ನು ತಂದು ಕೊಟ್ಟಿದ್ದಾನೆ. ಸಭೆಗೆ ಇವತ್ತು ದೇವರು ನಮಗೆ ಕೊಟ್ಟಂತ ರಕ್ಷಣೆ, ಇದನ್ನು ಯಾವ ಮನುಷ್ಯರು ಕೂಡ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಹಲ್ಲೆಲೂಯ. ಯೇಸು ಸ್ವಾಮಿ 2 ನೇಚರ್ನಲ್ಲಿ ಆತನು ಬಾಧಿಸಲ್ಪಟ್ಟನು, ಹಿಂಸಿಸಲ್ಪಟ್ಟನು, ಕೊಲ್ಲಲ್ಪಟ್ಟನು. ಒಂದು ಹ್ಯೂಮನ್ ಫಾರ್ಮ್ನಲ್ಲಿ, ಇನ್ನು ಡಿವೈನ್ ಫಾರ್ಮ್ನಲ್ಲಿ. ಆತನು ಮನುಷ್ಯನಾಗಿಯೂ ಆತನು ನ್ಯಾಯ ವಿಚಾರಣೆಗೆ ಒಳಗಾಗಿ ಬಾಧಿಸಲ್ಪಟ್ಟನು. ಆತನ ದೇವಕುಮಾರನಾಗಿಯೂ ಆತನ ನ್ಯಾಯ ವಿಚಾರಣೆಗೆ ಒಳಗಾಗಿ ಬಾಧಿಸಲ್ಪಟ್ಟನು. ಮನುಷ್ಯನಾಗಿ ಮರಣವನ್ನ ಹೊಂದಿದ ಆತನು ದೈವಕುಮಾರನಾಗಿ ಮರಣವನ್ನ ಗೆದ್ದು ಬಂದ. ಮನುಷ್ಯನಾಗಿ ಸತ್ತು ಹೂಣಲ್ಪಟ್ಟ ದೇವಕುಮಾರನಾಗಿ ಅದೇ ಮರಣವನ್ನ ಆತನ ಸಮಾಧಿಯನ್ನು ಜಯಿಸಿ ಆತನು ಪುನರುತ್ಥಾನಗೊಂಡ. ಹಲ್ಲೆಲೂಯ. ಮನುಷ್ಯನಾಗಿ ಮನುಷ್ಯರ ಮಧ್ಯದಲ್ಲಿ ಆತನಿದ್ದ, ದೈವ ಪುರುಷನಾಗಿಯೂ ಮನುಷ್ಯರ ಮಧ್ಯದಲ್ಲಿ ಇದ್ದ.
ಮನುಷ್ಯನಾಗಿ ಭೂಲೋಕದಲ್ಲಿ ಇದ್ದ, ಆತ ದೇವಕುಮಾರನಾಗಿ ಪರಲೋಕದಲ್ಲಿ ಕೂಡ ಇದ್ದಾನೆ. ಹಲ್ಲೆಲೂಯ. ಈಗ ಇಲ್ಲಿ ಇರುವಂಥದ್ದು ಒಂದೇ ಒಂದು ಸಂಗತಿ ಏನಂದ್ರೆ, ಜೋರಾಗಿ ಹೇಳ್ರಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ. ಹಲ್ಲೆಲೂಯ. ನಮಗಿರುವಂಥದ್ದು ನಂಬಿಕೆ ಅಷ್ಟೇ, ನಮಗಿರುವಂಥದ್ದು ನಿರೀಕ್ಷೆ, ನಮಗಿರುವಂಥದ್ದು ದೇವರ ಪ್ರೀತಿ ಅಷ್ಟೇ ರೀ, ಆತನ ಕೃಪೆ ಅಷ್ಟೇ, ಆತನ ರಕ್ಷಣೆ ಅಷ್ಟೇ. ಇದನ್ನು ಸಂಪಾದಿಸಿಕೊಂಡವರಾಗಿ ನಾವು ಹೋಗಬೇಕು. ಇವತ್ತು ಇಡೀ ಪ್ರಪಂಚದಾದ್ಯಂತ ಗುಡ್ ಫ್ರೈಡೆ, ಇವತ್ತನ್ನು ಸತ್ತಂತ ಮರಣದ ಶ್ರಮ ದಿನಗಳನ್ನ 40 ದಿನಗಳಿಂದ ಅವ್ರು ಧ್ಯಾನ ಮಾಡ್ತಾ ಬಂದು, ಇವತ್ತು ಶಿಲುಬೆಯ ಮರಣದ ಪ್ರಸಂಗ ಇವತ್ತೆಲ್ಲ ಸಭೆಗಳಲ್ಲಿ ನಡೀತಾ ಇದೆ. ಇವತ್ತು ನಾವು ಕೂಡ ಹಿಸ್ಟಾರಿಕಲ್ ಆಗಿ ಕೂಡ ನಾನು ನಿಮಗೆ ಹೇಳಿದೆ, ಮತ್ತು 2 ತೋಟಗಳಲ್ಲಿ ನಡೆದಂಥ ಘಟನೆಗಳ ಬಗ್ಗೆನೂ ಕೂಡ ನಾವು ಧ್ಯಾನ ಮಾಡಿದ್ವಿ. ನಿಜವಾಗಿ ನಾನು ಮಾತು ಹೇಳಲ್ಲ, ಎಷ್ಟು ಜನ ಆಮೇಲೆ ಅಂತೀರ ಗೊತ್ತಿಲ್ಲ, ಇದನ್ನು ಧ್ಯಾನಿಸುವಂತ ನಾವು ಧನ್ಯರೇ ಸರಿ. ಆಮೇನ್. ಆ ಧನ್ಯತೆನ ಇವತ್ತು ದೇವರು ನಮಗೆ ಕೊಟ್ಟು ತನ್ನ ಪ್ರಸನ್ನತೆಯಲ್ಲಿ ನೋಡ್ರಿ ಎಂತ ಮರ್ಮವನ್ನ ದೇವರು ಇವತ್ತು ನಮಗೆ ಇವತ್ತು ಪ್ರಕಟಪಡಿಸ್ತಾ ಇದ್ದಾನೆ. ಓಕೆ, ಪ್ರೈಸ್ ದಿ ಲಾರ್ಡ್. ಎಸ್. ವೈ ಜೀಸಸ್, ವೈ ಕ್ರಾಸ್, ವೈ ಥಾರ್ನ್ಸ್, ಓಕೆ, ದ ಕ್ರೌನ್ ಆಫ್ ಥಾರ್ನ್ಸ್, ವೈ ನೇಲ್ಸ್, ಯಾಕೆ ಮೊಳೆ, ಯಾಕೆ ಮುಳ್ಳಿನ ಕಿರೀಟ, ಯಾಕೆ ಯೇಸು, ಯಾಕೆ ಪ್ರಾರ್ಥನೆ, ಯಾಕೆ ಆತನ ಬೆವರನೇ ರಕ್ತವಾಗಿದ್ದು, ಯಾಕೆ ಆತನು ಈಟಿಂದ ಚುಚ್ಚಲ್ಪಟ್ಟಿದ್ದು, ಯಾಕೆ ಶಿಲುಬೆನ ಮರ, ವಾವ್, ಯಾಕೆ ಅವಮಾನ, ಯಾಕೆ ಬಟ್ಟೆ ಬಿಚ್ಚಿದ್ರು. ಇದು ಎಲ್ಲದು ಒಂದೇ ಒಂದು ಏನಂದ್ರೆ, ಆತನ ಕ್ರಯ ಕಟ್ಟಬೇಕಾಗಿತ್ತು ಅಷ್ಟೇ. ಕ್ರಯ ಕಟ್ಟೋದಕ್ಕೋಸ್ಕರ ದೇವರು ತನ್ನ ಮಗನ ರೂಪದಲ್ಲಿ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಲಿಕ್ಕೆ ರೆಡಿ ಇದ್ದ, ಈವನ್ ಬೆತ್ತಲೆ ಆಗ್ಲಿಕ್ಕೆ ಕೂಡ ರೆಡಿ ಆಗಿದ್ದಾರೆ. ಆದ್ರೆ ಮರಿಯಳು ತನ್ನ ಮಗನ ಬೆತ್ತಲೆನ ಪ್ರಪಂಚ ನೋಡಬಾರ್ದು ಎಂಬುದಾಗಿ ಹೇಳಿ ವೇಲ್ನ ತೆಗೆದುಕೊಂಡು ಕಟ್ಟಿದ್ರು. ಅವತ್ತಲ್ಲಿ ಅವರು ಏದೇನು ತೋಟದಲ್ಲಿ ನಾವು ಬೆತ್ತಲಾಗಿದೆ ಎಂಬುದಾಗಿ ಎಲೆಗಳನ್ನ ಅವರು ಸುತ್ತಕೊಂಡ್ರು. ಇಲ್ಲಿ ಯೇಸು ಸ್ವಾಮಿ ತನ್ನ ಬಟ್ಟೆಯನ್ನ ಮುಚ್ಚಿಕೊಂಡು ನಮ್ಮೆಲ್ಲರ ಮಾನವನ ದೇವರು ಉಳಿಸಿದ್ದಾನ್ರೆ. ವಾಹ್, ನಾವು ದೇವ್ರಿಗೆ ನಿಜವಾಗಿ ಸ್ತೋತ್ರ ಹೇಳಬೇಕು ಆತನ ಈ ರಕ್ಷಣೆ ಕಾರ್ಯಕ್ಕಾಗಿ. ಆಮೇನ್. ಎಷ್ಟು ಜನ ಜ್ಞಾಪಿಸ್ತೀರಿ? ಹೌದು, ಗುಡ್ ಫ್ರೈಡೆ ನನಗೆ ಇವತ್ತು ನಿಜವಾಗಿಯೂ ಶುಭ ಶುಕ್ರವಾರ ಆಗಿದೆ ಎಂಬುದಾಗಿ. ಮಧ್ಯಾಹ್ನ 3 ಗಂಟೆಗೆ ಆತನ ಪ್ರಾಣವನ್ನು ಕೊಟ್ಟನು. ಹಲ್ಲೆಲೂಯ. ಇದು ಭಯಂಕರವಾಗಿರುವಂಥ ಒಂದು ಸಬ್ಜೆಕ್ಟ್ ಇದು, ನಮ್ಮೆಲ್ಲ ರಕ್ಷಣೆ ತರುವಂಥ ಸಬ್ಜೆಕ್ಟ್. ದೇವರು ನಿಮಗೆಲ್ಲರಿಗೂ ಈ ಗುಡ್ ಫ್ರೈಡೆನಲ್ಲಿ ಶುಭವನ್ನು ಅನುಗ್ರಹಿಸಲಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಪ್ಲೀಸ್ ಬಿ ಸ್ಟ್ಯಾಂಡ್ ಅಪ್.